नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಸಾಧಕನಾದ ವ್ಯಕ್ತಿ ತಪಸ್ಸನ್ನು ಮಾಡಬೇಕು, ದೇವರನ್ನು ಒಲಿಸಿಕೊಳ್ಳಬೇಕು. ಇದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಮಾಡಿದ ತಪಸ್ಸನ್ನು ಉಳಿಸಿಕೊಳ್ಳಬೇಕು. ಪ್ರಾಚೀನರಾದ ಋಷಿಗಳು ಮುನಿಗಳು ತಪಸ್ಸನ್ನು ಸಾಕಷ್ಟು ಆಚರಣೆ ಮಾಡ್ತಾ ಇದ್ರು. ಅಲ್ಪ ಸ್ವಲ್ಪ ತಪಸ್ಸಿನ ವೆಚ್ಚ ಮಾಡಿದರೂ ಅಂತಹ ದೊಡ್ಡ ಹಾನಿ ಆಗ್ತಾ ಇರಲಿಲ್ವೋ ಏನೋ. ಯಾಕೆಂದರೆ ತಪಸ್ಸು ಸಾಕಷ್ಟಿತ್ತು. ಮನೆ ತುಂಬ ಹಣ ಇದ್ದ ವ್ಯಕ್ತಿ ಹಣ ಖರ್ಚು ಮಾಡಿದರೆ ಏನಾಗೋದಿಲ್ಲ. ಬಹಳ ಅವಶ್ಯಕವಾದ ಕಾರ್ಯಗಳಿಗೂ ಹಣ ಖರ್ಚು ಮಾಡಬಹುದವನು, ಸ್ವಲ್ಪ ಅನಾವಶ್ಯಕವಾದ ಕಾರ್ಯಗಳಿಗೂ ತನ್ನ ಐಷ ಆರಾಮಗಳಿಗೂ ಖರ್ಚು ಮಾಡಬಹುದು. ಕಾರಣ ಇಷ್ಟೇ, ಹಣ ಬೇಕಾದಷ್ಟಿದೆ. ಯಾವನಿಗೆ ಒಪ್ಪತ್ತು ಊಟಕ್ಕೆ ಗತಿ ಇಲ್ಲ, ಬಟ್ಟೆಗೆ ಗತಿ ಇಲ್ಲ, ಅಂತಹ ದಯನೀಯ ಸ್ಥಿತಿಯಲ್ಲಿರುವ ಒಬ್ಬ ವ್ಯಕ್ತಿ ಇದ್ದ ಸ್ವಲ್ಪ ಹಣವನ್ನು ಬಹಳ ಜಾಗರೂಕತೆಯಿಂದ ವೆಚ್ಚ ಮಾಡಬೇಕೇ ಹೊರತು ಮನಸ್ಸಿಗೆ ಬಂದಂತೆ ವೆಚ್ಚ ಮಾಡುವಂತಿಲ್ಲ. ಮಾಡಿದರೆ ಹೊಟ್ಟೆಗಿಲ್ಲದೆ ಒದ್ದಾಡುವಂತಹ ಪ್ರಸಂಗ ಇದೆ. ನಮ್ಮೆಲ್ಲರ ಸ್ಥಿತಿ ಹಾಗಿದೆ. ಇರುವ ತಪಸ್ಸೇ ಬಹಳ ಅಲ್ಪ, ಪುಣ್ಯ ಮಾಡೋದೇ ಬಹಳ ಕಡಿಮೆ. ನಮ್ಮ ನಿತ್ಯದ ಸಾಧನೆಗೆ ಬೇಕಾದಷ್ಟು ಪುಣ್ಯವೇ ನಮ್ಮಲ್ಲಿ ಇಲ್ಲ. ಈ ಪರಿಸ್ಥಿತಿಯೊಳಗೆ ಮಾಡಿದ ಅಲ್ಪ ಸ್ವಲ್ಪ ಪುಣ್ಯವನ್ನು ನಮ್ಮ ಸಾಧನೆಗೆ, ಹೇಗೆ ಹೊಟ್ಟೆ ಬಟ್ಟೆಗೆ ಸ್ವಲ್ಪ ಹಣ ಬೇಕೋ ಹಾಗೆ ನಮ್ಮ ಹೊಟ್ಟೆ ಬಟ್ಟೆಗೆ ಪುಣ್ಯವೂ ಬೇಕು. ಈ ಲೌಕಿಕವಾದ ಭೋಜನಕ್ಕೆ, ಲೌಕಿಕವಾದ ಬಟ್ಟೆಗೆ ಮಾತ್ರ ಅಲ್ಲ, ನಾವು ಮೋಕ್ಷ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೇಕಾದ ಏನು ಆಧ್ಯಾತ್ಮಿಕವಾದ ಆಹಾರ ಇದೆ, ಜ್ಞಾನ ಸಾಧನೆ ಇದೆ, ಗುರುಗಳ ಉಪದೇಶ ಇದೆ,
ಧ್ಯಾನ ಇದೆ. ಈ ಎಲ್ಲ ಸತ್ಕಾರ್ಯಗಳನ್ನು ಮಾಡಬೇಕಾದರೆ ಪುಣ್ಯ ಇಲ್ಲದೆ ನಮಗೆ ಸಿಗುವುದಿಲ್ಲ. ಹೊಟ್ಟೆಗೆ ಅನ್ನ ಹೇಗೆ ಹಣ ಇಲ್ಲದೆ ಸಿಗೋದಿಲ್ಲ, ಪುಣ್ಯವಿಲ್ಲದೆ ಸಿಗೋದಿಲ್ಲ, ಹಾಗೆ ನಮ್ಮ ಮನಸ್ಸಿಗೆ ಅನ್ನ ಸಿಗಬೇಕಾದರೆ, ಮನಸ್ಸಿಗೆ ಸಿಗುವ ಅನ್ನ ಅದು ಶಾಸ್ತ್ರಗಳ ಶ್ರವಣ, ಚಿಂತನ, ಧ್ಯಾನ, ಭಕ್ತಿ, ಈ ಮೊದಲಾದ ಮಾನಸ ಅನ್ನಗಳು ನಮಗೆ ಸಿಗಬೇಕು. ಅಂತಹ ಸಾಧನೆಗಳನ್ನು ಮಾಡಿ ನಾವು ಮುಂದೆ ಸಾಗಬೇಕು ಮೋಕ್ಷ ಮಾರ್ಗದಲ್ಲಿ. ಹಾಗಾದರೆ ಅದಕ್ಕಾಗಿ ನಮಗೆ ಪುಣ್ಯ ಬೇಕು. ಪುಣ್ಯವೆಂಬ ಹಣ ಇದ್ದರೆ ಮಾತ್ರ ಈ ಅನ್ನವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ವಿಹಿತವಾದ ಕರ್ಮಗಳನ್ನು ನಾವು ಚೆನ್ನಾಗಿ ಮಾಡಬೇಕು. ಬೇಕಾದಷ್ಟು ಶಾಸ್ತ್ರಗಳಲ್ಲಿ ನಮಗೆ ಕರ್ಮಗಳನ್ನು ಮಾಡುವುದಕ್ಕೆ ವಿಧಾನ ಮಾಡಿದ್ದಾರೆ. ಆದರೂ ನಮಗೆ ಮಾಡಲಿಕ್ಕಾಗುವುದಿಲ್ಲ. ಎಷ್ಟೋ ಕರ್ಮಗಳನ್ನು ನಾವು ತಿಳಿದೇ ಇಲ್ಲ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವುದೇ ನಮಗೆ ಗೊತ್ತಿಲ್ಲ. ಎಷ್ಟೋ ಗೊತ್ತಿವೆ, ಕೇಳಿದ್ದೇವೆ, ಆದರೆ ಮಾಡಲಿಕ್ಕಾಗುವುದಿಲ್ಲ. ಇದಕ್ಕೆ ಕಾರಣ ಅದನ್ನು ಕೇಳಿ ತಿಳಿಯುವುದಕ್ಕೆ ಬೇಕಾದ ಪುಣ್ಯ ಇಲ್ಲದೆ ಇದ್ದರೆ ಕೇಳಿ ತಿಳಿಯೋದಕ್ಕಾಗೋದಿಲ್ಲ. ತಿಳಿದ ಮೇಲೆ ತಿಳಿದಂತೆ ಮಾಡಲಿಕ್ಕೆ ಬೇಕಾದ ಪುಣ್ಯ ಇಲ್ಲದೆ ಇದ್ದರೆ ಮಾಡಲಿಕ್ಕಾಗೋದಿಲ್ಲ. ಇಷ್ಟು ವಿಚಿತ್ರವಾಗಿದೆ. ಹರಿವಾಯು ಗುರುಗಳ ಸೇವೆ, ತಂದೆ ತಾಯಿಗಳ ಸೇವೆ, ಪರೋಪಕಾರ, ಸ್ನಾನ, ಜಪ, ಪಾರಾಯಣ, ಈ ಮೊದಲಾದ ಅನೇಕ ವಿಧಾನಗಳಿಂದ ಪುಣ್ಯವನ್ನು ಸಂಪಾದನೆ ಮಾಡಿ ನಮ್ಮ ಪಾಪಗಳನ್ನು ತೊಳೆದುಕೊಂಡಿದ್ದರೆ ಜ್ಞಾನವನ್ನು ಪಡೆಯೋದಕ್ಕಾಗತ್ತೆ. ಸತ್ಕರ್ಮಗಳನ್ನು ಮತ್ತೆ ಮಾಡಿ ಇನ್ನೂ ಹೆಚ್ಚಿನ ಪುಣ್ಯವನ್ನು ಗಳಿಸಲಿಕ್ಕಾಗತ್ತೆ. ಹಣದಿಂದ ಹಣವನ್ನು ಬೆಳೆಸಿಕೊಳ್ತಾರಲ್ಲ, ಹಾಗೆ ಪುಣ್ಯದಿಂದ ಪುಣ್ಯವನ್ನು ಬೆಳೆಸಿಕೊಳ್ಳಬಹುದು. ಆ ಕಡೆಗೆ ನಮಗೆ ಗಮನ ಇರಬೇಕೇ ಹೊರತು ವ್ಯರ್ಥವಾಗಿ ಯಾವುದಕ್ಕೋ ಪುಣ್ಯವನ್ನು ಹಾಳು ಮಾಡಿಕೊಂಡು ಬಿಟ್ಟರೆ ಆಮೇಲೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲದೆ ದರಿದ್ರರು ಒದ್ದಾಡುವಂತೆ, ಯಾವ ಸಾಧನೆಯೂ ಇಲ್ಲದೆ ಸಾಧಕ ಅಧೋಗತಿಯನ್ನು ಹೊಂದುವಂತಹ ಪ್ರಸಂಗ ಬರ್ತದೆ. ಆ ಪುಣ್ಯವನ್ನು ಹಾಳು ಮಾಡುವುದಕ್ಕಿರುವ ದಾರಿಗಳು ಯಾವುವು ಅಂತ ತಿಳಿದುಕೊಂಡು ಆ ದಾರಿಯಿಂದ ನಾವು ದೂರ ಇರಬೇಕು. ಆಚೆ ಹೋಗದೇ ಇರೋ ಹಾಗೆ ಎಚ್ಚರವನ್ನು ವಹಿಸಬೇಕು. ಅದರಲ್ಲಿ ದೊಡ್ಡ ದೊಡ್ಡ ದಾರಿಗಳಲ್ಲಿ, ದೊಡ್ಡ ಪುಣ್ಯಘಾತಕಗಳಲ್ಲಿ ಒಂದಾದದ್ದು ಕಾಮ, ಇನ್ನೊಂದು ಕ್ರೋಧ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನಃ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಭಗವದ್ಗೀತೆಯಲ್ಲಿ, ಇದೇ ಶ್ರೀಮನ್ ಮಹಾಭಾರತದಲ್ಲಿ ಬರುವ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಮಾತು. ಮನುಷ್ಯನಿಗಿರುವ ನಾನಾ ವಸ್ತುಗಳನ್ನು ಪಡೆಯುವ ಅಪೇಕ್ಷೆ, ಪಡೆಯದೇ ಇರುವಾಗ ಬರುವ ಕ್ರೋಧ, ಮನುಷ್ಯನ ಪುಣ್ಯಗಳನ್ನು, ಸದ್ಗುಣಗಳನ್ನು ಸುಟ್ಟು ಹಾಕುವಂತಹ ಭಾರೀ ದೊಡ್ಡ ವೈರಿಗಳು. ಗಳಿಸಿದ ಹಣವನ್ನು ಕದ್ದು ಒಯ್ಯುವ ಕಳ್ಳರಂತೆ, ಗೊತ್ತಾಗದೇ ಕದ್ದು ಒಯ್ಯುವ ಕಳ್ಳರಂತೆ, ಮಾಡಿದ ಪುಣ್ಯಗಳನ್ನು ಗೊತ್ತಾಗದೇ ಅಪಹರಿಸುವ ಮಹಾಚೋರರು, ಮಹಾವೈರಿಗಳು ಅಂದರೆ ಕಾಮಕ್ರೋಧಗಳು. ಅವುಗಳನ್ನು ಮೊದಲಿಗೆ ನಾಶ ಮಾಡಿಕೊಳ್ಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಆದೇಶವನ್ನು ನೀಡಿದ್ದಾನೆ ಭಗವದ್ಗೀತೆಯಲ್ಲಿ. ಸೇನಜಿತ್ ರಾಜನಿಗೆ ಬ್ರಾಹ್ಮಣ ಉಪದೇಶ ಮಾಡುವ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆ ಸಂದೇಶವನ್ನು ತನ್ನ ಮಾತಿನಲ್ಲಿ ಆ ಬ್ರಾಹ್ಮಣ ಹೇಳ್ತಾನೆ ರಾಜನಿಗೆ. ಕೋಪಂ ಕುರ್ವೀತ ಪೃಷ್ಠತಃ ವೃತ್ತಯೇಷ ಹೃದಿ ಪ್ರೌಢ ಮೃತ್ಯುರೇಷ ಮನೋಭವ ಕ್ರೋಧೋ ನಾಮ ಶರೀರಸ್ಥ ದೇಹಿನಾಂ ಪ್ರೋಚ್ಯತೆ ಬುಧೈಃ. ಕೋಪಕ್ಕೆ ಮಣೆ ಹಾಕಿ ಮುಂದೆ ಕೂಡಿಸಿಕೊಂಡು ಪೂಜೆ ಮಾಡಬೇಡಿ. ಕೋಪಂ ಕುರ್ವೀತ ಪೃಷ್ಠತಃ. ಕೋಪ ಇದು ನಿಮ್ಮ ಬೆನ್ನು ಹಿಂದೆ ಇರಲಿ. ಕೋಪಕ್ಕೆ ಮರ್ಯಾದೆ ಕೊಡಬೇಡಿ. ಮರ್ಯಾದೆ ಕೊಟ್ಟರೆ ಗಟ್ಟಿಯಾಗಿ ತಳವೂರಿ ನಿಮ್ಮ ಮನಸ್ಸಿನಲ್ಲಿ ಕೂಡತ್ತೆ ಅದು.
ಕೋಪವನ್ನು ತಿರಸ್ಕರಿಸಿ, ಅದಕ್ಕೆ ಮರ್ಯಾದೆ ಕೊಡಬೇಡಿ. ಏನಿದರ ಅರ್ಥ? ಯಾರಾದರೂ ಕೋಪಕ್ಕೆ ಬನ್ನಿ ಅಂತ ಮಣೆ ಹಾಕಿ ಮರ್ಯಾದೆ ಕೊಟ್ಟು ಮಂಗಳಾರತಿ ಮಾಡ್ತಾರಾ? ಹಾಗಾದರೆ ಕೋಪವನ್ನು ಮರ್ಯಾದೆ ಕೊಟ್ಟು ಕೂಡಿಸೋದು ಅಂದರೆ ಏನು? ಹಿಂದೆ ಹಾಕೋದು ಅಂದರೆ ಏನು? ಕೋಪದಲ್ಲಿ ಮನಸ್ಸಿಗೆ ತೋರಿದಂತೆ ಮಾಡ್ತಾ ಹೋದರೆ ಕೋಪಕ್ಕೆ ಮರ್ಯಾದೆ ಕೊಟ್ಟ ಹಾಗೆ. ಒಬ್ಬ ವ್ಯಕ್ತಿಗೆ ಮರ್ಯಾದೆ ಕೊಡೋದು ಅಂದರೆ ಏನು? ಆ ವ್ಯಕ್ತಿಗೆ ಕೇವಲ ಹಣ್ಣು ಹಂಪಲುಗಳನ್ನು ಕೊಡುವುದು ಮಾತ್ರ ಅಲ್ಲ, ಅವನು ಹೇಳಿದಂತೆ ನಾವು ಕೇಳೋದು ದೊಡ್ಡ ಮರ್ಯಾದೆ ಅದು. ಹಾಗೆ ಕೋಪದಲ್ಲಿ ಏನೆಲ್ಲ ಇವನಿಗೆ ತೋರುತ್ತೆ ಅದನ್ನು ಮಾಡ್ತಾ ಹೋದರೆ ಮರ್ಯಾದೆ ಕೊಟ್ಟ ಹಾಗೆ, ಇವನನ್ನು ಪಾತಾಳಕ್ಕೆ ಹಾಕುತ್ತದು. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಅಂತ ಅದಕ್ಕೆ ಹೇಳ್ತಾರೆ. ಹಾಗಾದರೆ ಕೋಪದಲ್ಲಿ ಏನು ತೋರಿದರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗಬಾರದು, ಸುಮ್ಮನೆ ಇರಬೇಕು, ಮೌನದಿಂದ ಶಾಂತವಾಗಿರಬೇಕು ಕೋಪ ಕಡಿಮೆಯಾಗೋವರೆಗೆ. ಬುದ್ಧಿ ಸಮ ಇದ್ದಾಗ ನಿತ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಕ್ರೋಧಘ್ನೇ ನಮಃ. ಕ್ರೋಧವನ್ನು ನಾಶ ಮಾಡುವ ಭಗವಂತನನ್ನು ವಿಷ್ಣು ಸಹಸ್ರನಾಮದಲ್ಲಿ ಕ್ರೋಧ ಅಂತ ಕರೆದಿದ್ದಾರಲ್ಲ, ನಮ್ಮ ಕ್ರೋಧವನ್ನು ನಾಶ ಮಾಡಿ ನಮ್ಮನ್ನು ರಕ್ಷಿಸುವಂತ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡುವುದು ಒಂದು. ಆ ಕ್ರೋಧ ಬಂದ ಪ್ರಸಂಗದಲ್ಲಿ ನಾನೇನು ಮಾಡದೆ ಸುಮ್ಮನೆ ಇರಬೇಕು ಅನ್ನುವುದನ್ನು ನಮ್ಮ ಮೈಂಡಿಗೆ, ಬ್ರೈನಿಗೆ ಒಂದು ಟ್ರೈನಿಂಗ್ ಕೊಡಬೇಕು. ಎಷ್ಟು ವಿಚಿತ್ರವಾಗಿದೆ ಅಂದರೆ ನಮ್ಮ ಮನಸ್ಸು, ಬುದ್ಧಿ, ಇವತ್ತಿನ ಭಾಷೆಯಲ್ಲಿ ಬ್ರೈನ್, ಯಾವ ರೀತಿಯಲ್ಲಿ ನೀವು ಅದಕ್ಕೆ ಟ್ರೈನ್ ಮಾಡ್ತೀರಿ, ಒಂದು ತರಹದ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರೋ ಅದನ್ನು ಒಂದು ಸಲ ಒಳಗೆ ಫೀಡ್ ಮಾಡಿದರೆ ಸಾಕು, ಅದು ಸೆಟ್ ಮಾಡ್ಕೊಂಡು ಬಿಡುತ್ತೆ. ಮನುಷ್ಯನಿಗೆ ಅನಾರೋಗ್ಯ ಇರುತ್ತೆ, ಕಾಲು ನೋವು, ಕೈ ನೋವು, ಏನೋ ಒಂದಿರುತ್ತೆ, ಸೊಂಟ ನೋವು, ಬೆನ್ನು ನೋವು. ಡಾಕ್ಟರ್ ಹೇಳ್ತಾರೆ, ನೋಡು ಈ ಪೋಸಲ್ಲಿ ನೀನು ಕೂಡ್ತೀಯಲ್ಲ, ನಿನಗೆ ಬೆನ್ನು ನೋವು ಬರುತ್ತೆ, ನೀನು ಹೀಗೆ ಕೂಡಬೇಡ, ಹೀಗೆ ಕೂಡು ಅಂತ ಒಂದು ಸಲ ತೋರಿಸ್ತಾರೆ. 1-2 ದಿವಸ ಅವನಿಗೆ ಸ್ವಲ್ಪ ತೊಂದರೆ ಆಗತ್ತೆ, ಯಾಕೆಂದರೆ ಒಂದು ರೀತಿ ಕುಳಿತ ಅಭ್ಯಾಸವಾಗಿರ್ತದೆ. ಅದೇ ನಿನ್ನ ನೋವಿಗೆ ಕಾರಣ, ನೀನು ಸುಧಾರಿಸಿಕೋ ಅಂತ ವೈದ್ಯರು ಹೇಳ್ತಾರೆ. ಕಷ್ಟಪಡ್ತಾನೆ. ಆದರೆ ಒಮ್ಮೆ ಬ್ರೇನಿನಲ್ಲಿ ಅದು ಸೆಟ್ ಆಯಿತು ಅಂದರೆ ಎಂತಹ ಅವಸರ ಇರಲಿ, ಗಡಿಬಿಡಿ ಇರಲಿ, ಏನೇ ಇರಲಿ, ಇವನಿಗೆ ಬೇರೆ ರೀತಿ ಕೂಡ್ಲಿಕ್ಕೆ ಆಗೋದಿಲ್ಲ, ಹಾಗೇ ಕೂಡ್ತಾನೆ. ವೈದ್ಯರು ಹೇಳಿದ ಮಾತು ಇವನ ಬ್ರೇನಿನೊಳಗೆ ಸೆಟ್ ಆಯಿತು. ಒಮ್ಮೆ ಆ ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ನಮ್ಮ ಬ್ರೈನಿಗೆ ಫೀಡ್ ಆಗಿಬಿಟ್ರೆ ಸರಿಯಾಗಿ ಅದು ವ್ಯವಸ್ಥೆಯನ್ನು ಮಾಡ್ತದೆ. ಬೇರೆ ರೀತಿ ನಮಗೆ ಕೂಡ್ಲಿಕ್ಕೆ ಬಿಡೋದೇ ಇಲ್ಲ. ನೀನು ಇಷ್ಟೇ ಕೈ ಎತ್ತಬೇಕು, ಮೇಲೆ ಎತ್ತಬೇಡ, ನಿನಗೆ ತೊಂದರೆ ಆಗತ್ತೆ. ಸರಿ, ಮೇಲೆ ಎತ್ತಲಿಕ್ಕೆ ಬಿಡೋದೇ ಇಲ್ಲ, ಬ್ರೈನ್ ಹಿಡಿದು ಎಳೆದು ಬಿಡುತ್ತೆ ಅದನ್ನು. ಕರ್ಷತಿ, ಕೃಷ್ಣ ಬಿಡೋದೇ ಇಲ್ಲ ಅದನ್ನು. ಈ ರೀತಿಯಾಗಿ ನಮ್ಮ ಮನಸ್ಸಿಗೆ ಹೇಗೆ ಉಣ್ಣುವ, ತಿನ್ನುವ ವಿಷಯದಲ್ಲಿ, ದೇಹದ ನಡುಗೆಯ ವಿಷಯದಲ್ಲಿ ಅನೇಕ ತರಹದ ಆದೇಶಗಳನ್ನು ನಮ್ಮ ಮಸ್ತಿಷ್ಕಕ್ಕೆ ನೀಡಿದಾಗ ಆ ಮಸ್ತಿಷ್ಕ ನೀಡುವ ಆದೇಶದಂತೆ ನಮ್ಮ ದೇಹದ ಅಂಗಾಂಗಗಳು ಕೆಲಸವನ್ನು ಮಾಡ್ತವಲ್ಲ, ಹಾಗೆ ಕ್ರೋಧದ ಬಗ್ಗೆ, ಕಾಮದ ಬಗ್ಗೆ ಕೆಲವು ಆದೇಶಗಳನ್ನು ಭಗವಂತನ ಆದೇಶಕ್ಕನುಗುಣವಾಗಿ ನಮ್ಮ ಮಸ್ತಿಷ್ಕಕ್ಕೆ ನೀಡಿದ್ದೇ ಆದರೆ ಅದನ್ನು ಸೆಟ್ ಮಾಡಿಕೊಳ್ಳುತ್ತೆ. ಸಿಟ್ಟು ಬಂದಾಗ ಸ್ವಲ್ಪ ಶಾಂತವಾಗಿರಬೇಕು. ನಾವು ಸಿಟ್ಟು ಬಂದಾಗ ಶಾಂತವಾಗಿರಬೇಕು. 10 ಬಾರಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡು ನಾವು ಕುಳಿತರೆ ಆ ಶಾಂತವಾಗಿ ಇರೋದರೊಳಗೆ ಇವನ ಸಿಟ್ಟು ಕಡಿಮೆಯಾಗಿ ಹೋಗಿಬಿಡುತ್ತೆ. ಕೋಪಂ ಕುರ್ವೀತ ಪೃಷ್ಠತಃ, ಅದಕ್ಕೆ ಮರ್ಯಾದೆ ಕೊಡದೇ ಇರೋದು ಅಂದರೆ ಇದೇನೆ. ಅದು ಬಂದಾಗ ನಾವು ಅದಕ್ಕೆ ಹೇಳಿದಂತೆ ಕುಣಿದರೆ ನಮ್ಮನ್ನು ಅದು ಅಧೋಗತಿಗೆ ಕಳಿಸತ್ತಲ್ವಾ. ಹಾಗಾದರೆ ಆಗ ಸುಮ್ಮನೆ ಇದ್ದು ಬಿಡೋದು, ಅದರ ಮಾತೇ ಕೇಳುವುದಿಲ್ಲ. ಏನಾದರೂ ನಮ್ಮ ಮನಸ್ಸಿಗೆ ತೋರಲಿ, ಆದರೆ ಬುದ್ಧಿಯಿಂದ, ವಿವೇಕದಿಂದ ಆ ಮಾನಸ ಭಾವನೆಗಳನ್ನು ಉಪಶಮನಗೊಳಿಸಿ ಶಾಂತವಾಗಿರಬೇಕು. ಕೆಲವು ಸಂಖ್ಯೆಗಳನ್ನು ನಾವು ಎಣಿಸ್ತಾ ಕೂತ್ಬಿಡೋದು, 1 2 3 4 5 6 10. ಅವನ ಮೈಂಡ್ ಡೈವರ್ಟ್ ಆಗ್ತದೆ. ಡೈವರ್ಟ್ ಆಗುವುದರ ಜೊತೆಗೆ ಆಲೋಚನೆಗೆ ಅವಕಾಶ ಸಿಗ್ತದೆ. ಯಾಕೆ ನಾನು ಇವನ ಮೇಲೆ ಸಿಟ್ಟು ಮಾಡ್ತಾ ಇದ್ದೇನೆ, ಇಂತಹ ಒಂದು ತಪ್ಪು ಮಾಡಿದೆ, ಕೈಯಲ್ಲಿದ್ದ ಒಂದು ಪದಾರ್ಥ ಕೆಳಗೆ ಬಿತ್ತು, ಒಡೆದು ಹೋಯಿತು, ಕೋಪ ಬಂತು ಬಹಳ ಇವನಿಗೆ, ಇನ್ನೇನು ಬೈದವನನ್ನು ಹೊಡೆಯಬೇಕು ಅಂತ ಹೊರಟಿರ್ತಾನೆ. ಆ 1 2 3 4 5 10 ಎಣಿಸುವುದರೊಳಗೆ ಇವನಿಗೊಂದು ಸ್ವಲ್ಪ ಟೈಮ್ ಸಿಕ್ತಲ್ಲ, ಆ ಅವಕಾಶದಲ್ಲಿ ಇವನ ಆಲೋಚನೆಗಳು ಮುಂದೆ ಸಾಗ್ತವೆ. ಇದೇ ತರಹ ನಾನು
ಎಷ್ಟು ಬಾರಿ ಎಷ್ಟೋ ಪದಾರ್ಥಗಳನ್ನು ಕೆಳಗೆ ಬಿದ್ದು ಒಡೆದಿಲ್ಲ, ಬೀಳಿಸಿ ಒಡೆದಿಲ್ಲ. ಪ್ರಸಂಗಗಳು ನನಗೂ ಬಂದಿವೆ, ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದು ಉಂಟು. ಹಾಗಾದರೆ ಈಗ ಅದೇ ಪ್ರಸಂಗ ಇಲ್ಲಿ ನಡೆದಾಗ ಇನ್ನೊಮ್ಮೆ ಹೀಗೆ ಮಾಡಬಾರದು ಅಂತ ಹೇಳುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವನಿಗೆ ಎಚ್ಚರ ವಹಿಸುವ ರೀತಿಯಲ್ಲಿ ಸ್ವಲ್ಪ ಹೆದರಿಸಬೇಕೇ ಹೊರತು ನಾನು ಬಹಳ ಸಿಟ್ಟು ಮಾಡೋದ್ರೊಳಗೇನು ಅರ್ಥ ಇಲ್ಲ. ಇದು ಸಹಜ. ಅಪರಾಧಗಳು ಮನುಷ್ಯನಲ್ಲಿ ಸಹಜವಾಗಿ ಬರ್ತವೆ. ಅಂದ ಮಾತ್ರಕ್ಕೆ ನಾನು ಬಹಳ ಉದ್ರೇಕಗೊಳ್ಳುವ ಅವಶ್ಯಕತೆ ಇಲ್ಲ. ಈ ತರಹದ ಆಲೋಚನೆಗಳಿಗೆ ಸಮಯ ಬೇಕು. ಶಾಂತವಾಗಿ ಇದ್ದು ಬಿಟ್ಟರೆ ಸಾಕು, ಆಲೋಚನೆಗಳು ಬರ್ತಾ ಹೋಗುತ್ತೆ. ಸಿಟ್ಟು ಕಡಿಮೆ ಆಯಿತು. ಏನೋ ತಾನು ಅಂದುಕೊಂಡಂತಹ ಕೆಲಸ ಆಗಬೇಕಾಗಿತ್ತು, ಆಗಲಿಲ್ಲ. ಭಾರೀ ಸಿಟ್ಟು ಬರ್ತಾ ಇದೆ. ಕೋಪಂ ಕುರುವೀತ ಪೃಷ್ಠತಃ. ಸ್ವಲ್ಪ ನೀನು ಹಾಗಿರು, ನೀನೊಂದು 5 ನಿಮಿಷ ಇರು, ನಾನು ಆಲೋಚನೆ ಮಾಡ್ತೇನೆ, ಆಮೇಲೆ ನಿನ್ನ ಮಾತು ಕೇಳ್ತೇನೆ ಅಂತ ಹೇಳಬೇಕು. ಕೋಪಕ್ಕೆ ನನ್ನ ಮನಸ್ಸಿಗೆ ಬಂದ ಹಾಗೆ ಕೆಲಸ ಆಗಬೇಕು. ನಾನು ಯಾರು? ಆಲೋಚನೆ ಪ್ರಾರಂಭ. ನಾನು ಯಾರು? ನಾನೊಬ್ಬ ಸ್ವತಂತ್ರ ಜೀವ. ಎಷ್ಟು ಜನ ಜೀವರಾಶಿಗಳಿದ್ದಾರೆ, ಎಂತಹ ದೊಡ್ಡ ಜಗತ್ತಿದೆ. ಈ ಜಗತ್ತಿನೊಳಗೆ ನಾನೆಷ್ಟರವ? ಯಾತರವ ನಾನಯ್ಯ ಇಂದಿರೇಶ. ಇಂತಹ ದೊಡ್ಡ ಗ್ಯಾಲಕ್ಸಿಯೊಳಗೆ ಒಂದು ಸಣ್ಣದಾದ ಗ್ರಹ, ಅದರಲ್ಲಿ ಇರುವಂತಹ ನಾನು, ಈ ಒಂದು ಭೂಮಂಡಲದೊಳಗೂ ಎಷ್ಟು ದೊಡ್ಡದಾದಂತಹ ವಿಸ್ತೃತವಾದ ಪ್ರದೇಶ ಇದೆ. ಅದರಲ್ಲಿ ಒಂದು ಭರತ ದೇಶ, ಅದರೊಳಗಿನ ಕರ್ನಾಟಕ, ಅದರೊಳಗಿನ ಒಂದು ಊರು, ಆ ಊರಿನ ಒಂದು ಮನೆಯೊಳಗೆ ಒಂದು ಚೇರ್ ಮೇಲೆ ಕುಳಿತ ನಾನು ಎಷ್ಟು ಸಣ್ಣ ವ್ಯಕ್ತಿ. ಜಗತ್ತೆಷ್ಟು ದೊಡ್ಡದಾಗಿದೆ, ಜನ ಎಷ್ಟಿದ್ದಾರೆ, ಜೀವರಾಶಿಗಳೆಷ್ಟಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಜನ ಜೀವರಾಶಿಗಳನ್ನು, ಇಷ್ಟೆಲ್ಲ ಜಗತ್ತನ್ನು ನಿಯಂತ್ರಣ ಮಾಡುವ ಆ ಸ್ವತಂತ್ರನಾದ ಭಗವಂತನ ಇಚ್ಛೆಗೆ ತಕ್ಕಂತೆ ಜಗತ್ತು ನಡೆಯುತ್ತೆ ಹೊರತು ನನ್ನ ಇಚ್ಛೆಗೆ ತಕ್ಕ ಹಾಗೆ ಜಗತ್ತು ನಡೆಯೋದಲ್ಲ. ದೇವರ ಇಚ್ಛೆಯಂತೆಯೇ ನನ್ನ ಇಚ್ಛೆ ಇದ್ದರೆ ಕೆಲವೊಮ್ಮೆ ನನ್ನ ಇಚ್ಛೆಗೆ ಬಂದಂತೆ ಆದಾಗೆ ತೋರ್ತದೆ. ಇವತ್ತು ನಾನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ, ಪ್ರವಚನ ಆಯ್ತಲ್ವಾ, ನನ್ನ ಇಚ್ಛೆಗೆ ಬಂದಾಗ ಆಯಿತು. ಅಲ್ಲ, ದೇವರ ಇಚ್ಛೆ ಇತ್ತು ಇವತ್ತು ಪ್ರವಚನ ಆಗಬೇಕು ಅಂತ. ಅದೇ ತರಹದ ಇಚ್ಛೆ ದೇವರ ಅನುಗ್ರಹದಿಂದ ಬಂದದ್ದಕ್ಕೆ ಪ್ರವಚನ ನಡೆಯಿತು. ದೇವರಿಗೆ ಇಚ್ಛೆ ಇರಲಿಲ್ಲ, ನಡೆಯುವುದಿಲ್ಲ. ನನ್ನ ಇಚ್ಛೆಗೆ ಬಂದಿದೆ ಅನ್ನುವುದಕ್ಕೆ ನಡೆದದ್ದು ಅಲ್ವೇ ಅಲ್ಲ. ಕಾಮೇನ ಮೇ ಕಾಮ ಆಗಾತ್. ದೇವರ ಇಚ್ಛೆಯಿಂದ ನಮಗೆ ಇಚ್ಛೆ ಬಂದಿದೆ ಅನ್ನೋದಕ್ಕೆ ನಡೆದಿದೆ. ದೇವರ ಇಚ್ಛೆಗೆ ವಿರುದ್ಧವಾಗಿ ಬಂದರೆ ನಡೆಯುವುದಿಲ್ಲ. ಇದು ಜಾಗತಿಕ ಸತ್ಯ. ಇಡೀ ಜಗತ್ತು ನಡೆದದ್ದು ಅವನ ಇಚ್ಛೆಯಿಂದ, ನನ್ನ ಇಚ್ಛೆಯಿಂದ ಅಲ್ಲ. ಸ್ವತಃ ಪ್ರವೃತ್ಯ ಶಕ್ಯತ್ವಾದ್ ಈಶಾವಾಸ್ಯಮಿದಂ ಜಗತ್. ಹಾಗಾದರೆ 4 ಘಟನೆಗಳು ನನ್ನ ಇಚ್ಛೆಗೆ ತಕ್ಕ ಹಾಗೆ ನಡೀತದೆ, ಕೆಲವು ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೀತವೆ. ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಈ ಒಂದು ಆಲೋಚನಾ ಪಥದಲ್ಲಿ ಇವನು ನಡೆದರೆ ಸ್ವಲ್ಪ ಕೋಪ ಶಾಂತವಾಗ್ತದೆ. ಹೀಗಾಗಿ ಕೋಪಂ ಕುರ್ವೀತ ಪೃಷ್ಠತಃ. ಇದು ಮತ್ತೇನು ಅಂತ ತಿಳಿಯಬೇಡಿ, ಇದು ಮೃತ್ಯು ಅಂತಾರೆ ಮಹಾಭಾರತದಲ್ಲಿ. ಮೃತ್ಯುರೇಷ ಮನೋಭವ. ಮೃತ್ಯು ಎಲ್ಲಿಂದಲೋ ದೂರದಿಂದ ಓಡಿ ಬರುತ್ತೆ, ಧಾವಿಸಿ ಬರುತ್ತೆ. ಪಾಶಗಳನ್ನು ಕೈ ಹಿಡಿದು ಯಮದೂತರು ಬರ್ತಾರೆ ಅಂತ ತಿಳಿಯಬೇಡಿ. ಅವರೆಲ್ಲ ಹೊರಗಿನಿಂದ ಮಾಡುವುದು ಪ್ರಯತ್ನ, ಅದು ಬಾಹ್ಯ. ಆದರೆ ನಿಜವಾದ ಮೃತ್ಯು ಅದು ಒಳಗೇ ಇದೆ. ಅದೇ ಕ್ರೋಧ, ಅದೇ ಕೋಪ. ಮೃತ್ಯುರೇಷ ಮನೋಭವ. ನಮ್ಮ ದೇಹದೊಳಗಿರುವ ಹೃದಯದೊಳಗಿನ ಮನಸ್ಸಿನೊಳಗೆ ಅಂತರಂಗದಲ್ಲಿ ಯಾರಿಗೂ ಗೊತ್ತಾಗದಂತೆ ಸುರಕ್ಷಿತ ಸ್ಥಾನದಲ್ಲಿ ಕುಳಿತಂತಹ ಒಂದು ಮೃತ್ಯು ಅಂದರೆ ಅದು ಕೋಪ. ಮೃತ್ಯುರೇಷ ಮನೋಭವ. ಹೊರಗಿದ್ದರೆ ಅದನ್ನು ಹುಡುಕಿ ಹಿಡಿದು ಹೊಡೆಯಬಹುದು. ಆದರೆ ಇದು ಒಳಗೆ ಬಹಳ ಒಳಗೆ ಇದೆ. ದೇಹದ ಒಳಗೆ ಮನಸ್ಸು, ಅದರೊಳಗೆ ಇದು ಕುಳಿತಿದೆ. ಹಾಗಾದರೆ ಇಂತಹ ಕೋಪವನ್ನು ನಾವು ಗೆಲ್ಲಬೇಕು. ಅದಕ್ಕೆ ಅನೇಕ ಉಪಾಯಗಳು. ಭಗವತ್ ತತ್ವದ ಚಿಂತನ, ಭಗವಂತನ ಸ್ವಾತಂತ್ರ್ಯದ ಚಿಂತನ ಪ್ರಧಾನವಾದ ಉಪಾಯ. ಲೌಕಿಕವಾದ ಉಪಾಯ ಅದು ಆಲೋಚನೆ. ತಪ್ಪು ಯಾಕೆ ನಡೆಯಿತು? ಈ ತರಹದ ತಪ್ಪುಗಳು ನನ್ನ ಜೀವನದಲ್ಲಿ ಎಷ್ಟು ಬಾರಿ ನಡೆದಿದ್ದವು.
ಆಗ ಅದನ್ನು ಸರಿಪಡಿಸಿಕೊಂಡದ್ದು ಹೇಗೆ, ಈಗ ಅದನ್ನು ಹೇಗೆ ಸರಿಪಡಿಸಬೇಕು, ಅಥವಾ ನನ್ನ ಜೀವನದಲ್ಲಿ ಇಂತಹ ತಪ್ಪುಗಳು ನಡೆಯದೇ ಇರಬಹುದು, ಇವನ ಜೀವನದಲ್ಲಿ ಮಾತ್ರ ನಡೆದಿರಬಹುದು, ಆದರೆ ಇದನ್ನು ಎಷ್ಟು ಸರಳವಾಗಿ ಸುಗಮವಾದ ರೀತಿಯಲ್ಲಿ ಬಗೆಹರಿಸುವ ಸಾಧ್ಯತೆ ಇದೆ. 1 2 3 ಅತೀ ನಿಷ್ಠುರವಾದ ಮಾರ್ಗ, ಮಧ್ಯಮ ಮಾರ್ಗ, ಸರಳ ಮಾರ್ಗ, ಯಾವುದನ್ನು ಆಶ್ರಯಿಸಿದರೆ ಒಳ್ಳೆಯದಾದೀತು. ಈ ರೀತಿಯ ಆಲೋಚನೆಗಳಿಗೆ ಮನುಷ್ಯ ಸಮಯಾವಕಾಶವನ್ನಿಟ್ಟುಕೊಂಡು ಸಿಟ್ಟಿನ ಮಾತನ್ನು ಕೇಳಬೇಕೇ ಹೊರತು ಅದು ಬಂದದ್ದೇ ತಡ ಹೇಳಿದ ಮಾತನ್ನು ಕೇಳುವಷ್ಟು ದೊಡ್ಡಸ್ತಿಕೆಯನ್ನು ಸಿಟ್ಟಿಗೆ ಕೊಡಬೇಡಿ. ಕೋಪಂ ಕುರ್ವೀತ ಪೃಷ್ಠತಃ ಅಂತ ನಮ್ಮ ಪೀಠದ ಪರಂಪರೆಯಲ್ಲಿ ಬರುವ ಮಹಾಗುರುಗಳು, ಮೊನ್ನೆ ಕೇಳಿದಿರಿ ಸತ್ಯಾಭಿನವ ತೀರ್ಥರು, ಅವರ ಗುರುಗಳು ಸತ್ಯನಾಥ ತೀರ್ಥರು ಅಂತ, ಅವರ ಗುರುಗಳು ಸತ್ಯನಿಧಿ ತೀರ್ಥರು ಅಂತ, ಮಹಾತಪಸ್ವಿಗಳು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ತಪಸ್ಸು. ಅವರು ಜೀವನದಲ್ಲಿ ಯಾರ ಮೇಲೂ ಯಾರಿಗೂ ಶಾಪ ಕೊಟ್ಟಿಲ್ಲಂತೆ. ಅದಕ್ಕೆ ಅವರ ಬಗ್ಗೆ ಹೇಳುವಾಗ ಸ್ತೋತ್ರದಲ್ಲಿ ತಿಳಿಸ್ತಾರೆ, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡಿ ಬೇಕಾದಷ್ಟು ಜನ ಸಂಪತ್ತನ್ನು ಹೊಂದಿದರಂತೆ, ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡೆದುಕೊಂಡರಂತೆ. ನೌಮಿ ಸತ್ಯನಿಧಿಂ ಯಸ್ಮಾತ್ ಲೇಭಿರೇ ಬಹವಃ ಶ್ರಿಯಂ, ಬೇಕಾದಷ್ಟು ಸಂಪತ್ತನ್ನು ಪಡೆದರು, ಆದರೆ ಯಾರಿಗೂ ಶಾಪ ಸಿಗಲೇ ಇಲ್ಲ. ಹಾಗಾದರೆ ಅವರಿಗೆ ಅನುಗ್ರಹ ಸಾಮರ್ಥ್ಯ ಮಾತ್ರ ಇತ್ತು, ಶಾಪ ಕೊಡೋ ಸಾಮರ್ಥ್ಯವೇ ಇರಲಿಲ್ಲ ಅಂತ ತಿಳಿಯಬೇಡಿ. ಶಾಪಾನುಗ್ರಹ ಸಮರ್ಥರು ಅಂತ ಸಾಮಾನ್ಯ ದೊಡ್ಡವರ ಬಗ್ಗೆ ಹೇಳ್ತಾರೆ, ಮಹಾತ್ಮರ ಬಗ್ಗೆ. ಇವರು ಅನುಗ್ರಹ ಸಮರ್ಥರಷ್ಟೇ, ಶಾಪ ಸಾಮರ್ಥ್ಯ ಇರಲಿಲ್ಲ ಅಂತ ಅವರ ಬಗ್ಗೆ ತಪ್ಪು ತಿಳಿಯಬೇಡಿ. ಶಾಪ ಯಾರಿಗೂ ಸಿಕ್ಕಿಲ್ಲ ನಿಜ, ಅದಕ್ಕೆ ಕಾರಣ ಸಾಮರ್ಥ್ಯ ಇಲ್ಲ ಅಂತಲ್ಲ, ಕೋಪ ಇಲ್ಲ ಅಂತ. ಕೋಪಾಭಾವಾತ್ ಕೋಪಿ ಶಾಪಂ ನಲೇಭೇತಂ ದಯಾನಿಧಿಂ ಅಂತ. ಯಾರಿಗೂ ಅವರಿಂದ ಶಾಪ ಸಿಗಲಿಲ್ಲಂತೆ, ಕಾರಣ ಅವರಿಗೆ ಕೋಪವೇ ಇರಲಿಲ್ಲ. ಕೋಪ ಇದ್ರೆ ತಾನೇ ಶಾಪ ಕೊಡಬೇಕು. ಇದು ಮನುಷ್ಯನ ತಪಸ್ಸನ್ನು ಉಳಿಸುವುದಕ್ಕೆ ಇರುವಂತಹ ಬಹಳ ದೊಡ್ಡದಾದ ದಾರಿ. ಕೋಪ ಇದು ನಮ್ಮ ಆಯುಷ್ಯವನ್ನು ಹಾಳು ಮಾಡುತ್ತದೆ. ಒಬ್ಬ ವಿಚಾರವಂತ ಹೇಳುವ ಮಾತು, ಯಾರಾದರೂ ತಪ್ಪು ಮಾಡಿದರೆ ನಾವು ಸಿಟ್ಟು ಮಾಡ್ತೇವಲ್ಲ, ಅದು ಶಿಕ್ಷೆ ಕೊಡೋದು ಯಾರಿಗೆ ಅಂದರೆ ತಪ್ಪು ಮಾಡಿದವರಿಗಲ್ಲ, ನಾವು ನಮಗೆ ಶಿಕ್ಷೆ ತೆಗೆದುಕೊಂಡಂತೆ. ತಪ್ಪು ಮಾಡಿದವನು ಎದುರಿಗಿದ್ದವ, ಶಿಕ್ಷೆ ನಾವು ತೆಗೆದುಕೊಂಡದ್ದು. ಯಾಕೆ ಅಂದರೆ ಕೋಪದಿಂದ ನಮ್ಮ ರಕ್ತ ಸುಡೋದು, ನಮ್ಮ ದೇಹದಲ್ಲಿರುವಂತಹ ರಕ್ತದ ಚಲನೆ, ರಕ್ತದ ಒತ್ತಡ ಹೆಚ್ಚಾಗತ್ತೆ. ಹಾಗಾದರೆ ಅನರ್ಥವಾಗೋದು ನನಗೆ, ಶಿಕ್ಷೆ ನನಗೆ ಯಾಕೆ, ತಪ್ಪು ಮಾಡಿದ್ದು ಅವನು. ಇದು ಲೌಕಿಕವಾದ ಬಾಧೆಯಾದರೆ ಶಾಸ್ತ್ರೀಯವಾಗಿ ವಿಶ್ವಾಮಿತ್ರರ ಕಥೆಯನ್ನು ಕೇಳ್ತೇವೆ. ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾಗಬೇಕು ಅಂತ ತಪಸ್ಸು ಮಾಡುವುದಕ್ಕೆ ಹೊರಟು ಒಂದೊಂದು ದಿಕ್ಕುಗಳಲ್ಲಿ ಹೋಗಿ 10,000 ವರ್ಷಗಳವರೆಗೆ ತಪಸ್ಸು ಮಾಡುತ್ತಾರೆ. ನಾನು ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಬೇಕು, ಬ್ರಹ್ಮರ್ಷಿ ಆಗಬೇಕು ಅಂತ ಅರ್ಥ ಮಾಡಿಕೊಳ್ಳಬೇಕು. ಜನ್ಮಜಾತವಾಗಿ ಬ್ರಾಹ್ಮಣ್ಯವನ್ನು ಪಡೆದುಕೊಂಡಂಥವರು ಬ್ರಾಹ್ಮಣ್ಯದ ಬಗ್ಗೆ ಏನೂ ಮರ್ಯಾದೆ ಇಲ್ಲದೆ ಅದನ್ನು ಉಳಿಸಿಕೊಳ್ಳುವ, ಅನುಷ್ಠಾನ ಮಾಡುವ ಯಾವ ಎಚ್ಚರವೂ ಇಲ್ಲದೆ ಹಾಳು ಮಾಡಿಕೊಳ್ಳುವ ಜನರಿಗೆ ವಿಶ್ವಾಮಿತ್ರರ ಕಥೆ ಎಂತಹ ದೊಡ್ಡ ಆದರ್ಶ. ಮಹಾಪರಾಕ್ರಮಿ, ರಾಜ್ಯ ತನ್ನ ವಶದಲ್ಲಿದೆ, ಬೇಕಾದಷ್ಟು ಸಂಪತ್ತಿದೆ, ಯಾವ ಸುಖಕ್ಕೂ ಭೋಗಕ್ಕೂ ಕೊರತೆ ಇಲ್ಲ, ಸೈನಿಕರಿದ್ದಾರೆ, ರಾಜ್ಯ ಇದೆ, ಮಂತ್ರಿಗಳಿದ್ದಾರೆ, ಮಡದಿಯರಿದ್ದಾರೆ, ಎಲ್ಲ ಇದೆ. ಇಷ್ಟಿದ್ದು ಕೇವಲ ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಬೇಕು ಅನ್ನುವುದಕ್ಕಾಗಿ 1 ದಿನ ಅಲ್ಲ, 2 ದಿನ ಅಲ್ಲ, ಒಂದೊಂದು ದಿಕ್ಕಿನಲ್ಲಿ 10,000 ವರ್ಷ ತಪಸ್ಸು ಮಾಡುತ್ತಾರೆ. ಆದರೆ ವಿಚಿತ್ರ ನೋಡಿ, ಅವರ ಯೋಗ್ಯತೆ ಎಷ್ಟು ದೊಡ್ಡದು. ಇವತ್ತು ಯಾವ ಮಹನೀಯರು ಕಂಡ ಅನಾದಿ ಅಪೌರುಷೇಯ, ಆದರೆ ಯಾರು ದರ್ಶನ ಮಾಡಿದ ಗಾಯತ್ರಿಯ ಜಪವನ್ನು ಎಲ್ಲರೂ ಮಾಡುತ್ತಾರೆ. ಇವತ್ತು ತಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸಕಲರೂ ಯಾರು ದರ್ಶನ ಮಾಡಿಕೊಂಡ ಗಾಯತ್ರಿಯ ಜಪ ಮಾಡಬೇಕೋ ಅಂತಹ ಮಹನೀಯರ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ನಾವು ತಿಳಿಯಬೇಕು. ಅಂತಹ ಮಹಾತ್ಮರು 10,000 ವರ್ಷದವರೆಗೆ ತಪಸ್ಸು ಮಾಡಿದರೆ ಮೇನಕೆಯನ್ನು ನೋಡಿ ಮೋಹಿಸಿದರು, ಕಾಮಿಸಿದರು, ತಪಸ್ಸು ಹಾಳಾಗಿ ಹೋಯಿತು. 10,000 ವರ್ಷದ ತಪಸ್ಸು ಒಂದು ಕಾಮದಿಂದ ಹಾಳಾಗಿ ಹೋಗಬೇಕಾದರೆ ತಪಸ್ಸು ಎಷ್ಟು ಕಷ್ಟ ಇದೆ ಉಳಿಸಿಕೊಳ್ಳೋದು, ಆಲೋಚನೆ ಮಾಡಿ.
ಕಾಮಕ್ರೋಧದೊಳಗೇ ಮುಳುಗಿದ ಜನರು ಇನ್ನೇನು ತಪಸ್ಸು ಮಾಡುವುದಕ್ಕೆ ಸಾಧ್ಯ ಇದೆ, ಏನು ಪುಣ್ಯ ಗಳಿಸೋದಕ್ಕೆ ಸಾಧ್ಯ ಇದೆ ಎಂದು ನಮ್ಮ ಉದ್ಧಾರ. ನಿತ್ಯವೂ ಆಟಪಾಠಗಳಲ್ಲಿ, ಕೇವಲ ಆಟದಲ್ಲಿ, ಕೇವಲ ಹರಟೆಯಲ್ಲಿ, ದುರ್ವ್ಯಸನಗಳಲ್ಲಿ ಬಲಿಯಾದ ಮಕ್ಕಳನ್ನು ನೋಡಿ ತಂದೆ ತಾಯಿಗಳು ಎಷ್ಟು ಚಿಂತೆ ಮಾಡ್ತಾರಲ್ವಾ. ಏನು ಗತಿ, ಹೀಗಾದರೆ ಮುಂದೆ ಇವನು ಏನು ಓದ್ತಾನೆ, ಏನು ಡಿಗ್ರಿ ಮಾಡ್ತಾನೆ, ಯಾವಾಗ ಉದ್ಯೋಗ ಮಾಡೋದು, ಬಿಸಿನೆಸ್ ಮಾಡೋದು, ಮನೆ ಹೇಗೆ ನೋಡ್ಕೊಳ್ತಾನೆ, ದೊಡ್ಡ ತಲೆಶೂಲೆ. ಅದನ್ನು ಅಷ್ಟು ದೊಡ್ಡ ತಲೆಶೂಲೆ ಅಂತ ಮಾಡಿಕೊಳ್ಳುವ ಮಾನವರು ನಾವು ಯಾರು, ನಾವೇನು ಮಾಡಬೇಕಾಗಿದೆ, ನಮ್ಮ ಕರ್ತವ್ಯ ಏನು, ನಾವು ಎಷ್ಟು ಪುಣ್ಯ ಗಳಿಸಬೇಕಾದದ್ದು, ಎಷ್ಟು ತಪಸ್ಸು ಮಾಡಬೇಕಾದದ್ದು, ಪರಲೋಕ ಸಾಧನೆಯನ್ನು ಎಷ್ಟು ಮಾಡಿಕೊಳ್ಳಬೇಕಾಗಿದೆ, ಮಾಡದೆ ಹೀಗೆ ಕಾಮಕ್ರೋಧಗಳಲ್ಲಿ, ಐಷ ಆರಾಮಗಳಲ್ಲಿ, ದುರ್ವ್ಯಸನಗಳಿಗೆ ಬಲಿಯಾಗಿ ಜೀವನವನ್ನು ಕಳೆದರೆ ಎಂತಹ ಘೋರವಾದ ಅನರ್ಥ ಇದೆ ಎಂದು ನಮ್ಮ ಉದ್ಧಾರ ಅಂತ ತಮ್ಮ ಬಗ್ಗೆ ತಾವು ಆಲೋಚನೆ ಮಾಡಬೇಕಾದ ಅಗತ್ಯ ಇದೆ. ಲೌಕಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾದರೆ ಚಿಂತೆ ಮಾಡುವ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಯಾವಾಗಲೂ ಅಧೋಗತಿಯಲ್ಲಿಯೇ ನಾವು ನಡೆದಿದ್ದರೂ ಆಲೋಚನೆ ಮಾಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ದುರಂತ. ಚಿಂತೆ ನಮಗಿರಬಾರದು, ಆದರೆ ಚಿಂತೆ ಇರಬೇಕು. ಲೌಕಿಕ ಚಿಂತೆ ಇರಬಾರದು, ಆಧ್ಯಾತ್ಮಿಕ ಚಿಂತೆ ನಮಗಿರಬೇಕು ನಿಜವಾಗಿ. ಈ ನಿಟ್ಟಿನಲ್ಲಿ ಒಂದು ಬಾರಿ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸಬೇಕು ಅನ್ನೋದಕ್ಕೆ ತಮ್ಮ ತಪಸ್ಸು ಖರ್ಚು ಮಾಡಿದರು. ಮೇನಕೆ ಅವಳನ್ನು ಬಯಸಿ ತಪಸ್ಸು ಖರ್ಚು ಮಾಡಿದರು. ರಂಭೆ ಅವಳ ಮೇಲೆ ಸಿಟ್ಟು ಮಾಡಿ ತಪಸ್ಸು ಖರ್ಚು ಮಾಡಿ, ಶಾಪ ಕೊಟ್ಟು ತಮ್ಮ ತಪಸ್ಸನ್ನು ಖರ್ಚು ಮಾಡಿದರು. ಕೊನೆಗೆ ಕಾಮ ಕ್ರೋಧ ಎಲ್ಲವನ್ನೂ ತೊರೆದು ತಪಸ್ಸು ಮಾಡಿ ಬ್ರಾಹ್ಮಣ್ಯವನ್ನು ಗಳಿಸಿದರು ಅಂತ ನಾವು ಕೇಳ್ತೇವೆ. ಹೀಗಾಗಿ ಕ್ರೋಧ ಇದು ಬಹಳ ದೊಡ್ಡ ಶತ್ರು. ನಾನು ಅದನ್ನೇ ಹೇಳಿದೆ ಮೊದಲು ಪ್ರಾರಂಭದಲ್ಲಿ. ಮನೆ ತುಂಬ ಹಣ ಇದ್ದವರಿಗೆ ಒಂದಿಷ್ಟು ಹಣ ಹಾಳಾಗಿ ಹೋದರೂ ಏನಷ್ಟು ದುಃಖ ಆಗೋದಿಲ್ಲ, ಇನ್ನೂ ಸಾಕಷ್ಟು ಇರುತ್ತೆ. ಬ್ಯಾಂಕಿನೊಳಗಿರುತ್ತೆ, ಇಲ್ಲಿಯೂ ಇರ್ತದೆ, ಸ್ವಿಸ್ ಬ್ಯಾಂಕಿನೊಳಗೂ ಇರ್ತದೆ. ಅವರೇನಷ್ಟು ಚಿಂತೆ ಪಡೋದಿಲ್ಲ. ಯಾರು ಏನು ರೈಡ್ ಮಾಡಿದರೂ ಸಂತೋಷವಾಗಿರ್ತಾರೆ. ತೊಗೊಂಡು ಹೋಗಿ ಅಂತಾರೆ, ನಿಮಗೆ ಸಿಕ್ಕದ್ದು ತೊಗೊಂಡು ಹೋಗಿ, ನಿಮಗೆ ಸಿಗದೇ ಇದ್ದದ್ದು ಬೇಕಾದಷ್ಟಿದೆ ಅಂತ ಸಂತೋಷ ಇರುತ್ತೆ. ಹಾಗೆ ಮಹಾತಪಸ್ವಿಗಳು ಯಾವಾಗೋ ಒಂದು ಸ್ವಲ್ಪ ಸಿಟ್ಟು ಮಾಡಿದರೂ ಏನಾಗೋದಿದೆ, ಒಂದು ಸ್ವಲ್ಪ ತಪಸ್ಸು ಹೋಗುತ್ತೆ, ಇನ್ನೂ ಸಾಕಷ್ಟು ಇರ್ತದೆ. ತಪಸ್ಸೇ ಇರೋದಿಲ್ಲ, ಪುಣ್ಯನೇ ಇರೋದಿಲ್ಲ. ಇರೋ ಅಲ್ಪ ಸ್ವಲ್ಪ ಪುಣ್ಯ ಹೀಗೆ ಸಿಟ್ಟು ಕಾಮ ಇವುಗಳಿಂದ ಹಾಳು ಮಾಡಿಕೊಂಡರೆ ಗತಿ ಏನಾಗಬೇಕಾದೀತು. ಹೀಗಾಗಿ ಸಿಟ್ಟು ಇದು ಬಹಳ ದೊಡ್ಡದಾದ, ಅದಕ್ಕಾಗಿಯೇ ನೀವೆಲ್ಲ ಪುರಾಣಗಳಲ್ಲಿ ಕೇಳ್ತೀರಿ, ಯಾವುದೇ ಒಬ್ಬ ರಾಕ್ಷಸ ಅಸುರ ಏನೋ ಪೀಡೆ ಕೊಡ್ತಾನೆ ಸಾಧನೆಯನ್ನು ಮಾಡೋದಕ್ಕೆ, ತತ್ಕ್ಷಣಕ್ಕೆ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ದೇವರಿಗೆ ಶರಣು ಹೋಗ್ತಾರೆ, ಅವನನ್ನು ಸಂಹಾರ ಮಾಡುವಂತ ಪ್ರಾರ್ಥನೆ ಮಾಡುತ್ತಾರೆ. ಯಾಕೆ? ತಮ್ಮ ತಪಸ್ಸಿನಿಂದಲೇ ಅವನನ್ನು ಸುಟ್ಟಾಕ್ಬಹುದಲ್ಲ, ದೇವರ ಶಕ್ತಿ ಕೊಟ್ಟಿದ್ದಾನಲ್ವ. ಅವರು ಖರ್ಚು ಮಾಡುವುದಿಲ್ಲ. ಸಿಟ್ಟಿನಿಂದ ಆ ವ್ಯಕ್ತಿಯನ್ನು ಸುಟ್ಟರೆ ವ್ಯಕ್ತಿ ಸಾಯಬಹುದು, ಅವನ ಜೊತೆಗೇನೆ ತಪಸ್ಸು ಸುಟ್ಟು ಹೋಗ್ತದೆ. ಯಾವ ವ್ಯಕ್ತಿಯನ್ನು ಸುಡ್ತಾರೋ ಜೊತೆಗೆ ತಪಸ್ಸು ಸುಟ್ಟು ಹೋಗ್ತದೆ. ಕೇವಲ ತನ್ನ ಪಾತಿವ್ರತ್ಯದ ತಪಸ್ಸಿನಿಂದ ದ್ರೌಪದಿ ಕೌರವರೆಲ್ಲರನ್ನ ಸುಟ್ಟು ಬೂದಿ ಮಾಡಬಹುದಾಗಿತ್ತು. ಆದಿಪರ್ವದ ಪ್ರಾರಂಭದಲ್ಲಿ ಹೇಳುತ್ತಾರೆ ವೇದವ್ಯಾಸ ದೇವರು. ಆದರೆ ತನ್ನ ತಪಸ್ಸಿನ ಸಂರಕ್ಷಣೆಗಾಗಿ ದ್ರೌಪದಿ ಹಾಗೆ ಮಾಡಲಿಲ್ಲ ಅಂತ. ತಪಸ್ಸಿನಿಂದ ಸಂಹಾರ ಮಾಡಲಿಲ್ಲ, ಯುದ್ಧ ಮಾಡಿ ಸಂಹಾರ ಮಾಡಿದರು, ಅದು ಬೇರೆ. ದೇಹಕ್ಕೆ ಶ್ರಮವಾಗಲಿ, ಅವರಿಗೆ ವಾಯುದೇವರಿಗೆ ಶ್ರಮ ಇಲ್ಲ, ಆ ಮಾತು ಬೇರೆ. ಭೀಮಸೇನ ದೇವರಿಗೆ ಲೌಕಿಕ ದೃಷ್ಟಿಯಲ್ಲಿ ಯುದ್ಧ ಮಾಡಿ ಸಂಹಾರ ಮಾಡಬಹುದು, ದೊಡ್ಡ ಮಾತಲ್ಲ. ತಪಸ್ಸು ಖರ್ಚು ಮಾಡಿ ಯಾರನ್ನು ಸಂಹಾರ ಮಾಡುವುದಿಲ್ಲ. ತಪಸ್ಸು ಇದು ದೇವರ ಪ್ರೀತಿಗಾಗಿ. ಜ್ಞಾನಿಗಳು ಅದನ್ನು ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಗಾಗಿ ಇಟ್ಟುಕೊಳ್ತಾರೆ, ಭಗವಂತನ ಪ್ರೀತಿಗಾಗಿ ಮೀಸಲಿಡುತ್ತಾರೆ. ಲೌಕಿಕ ಕಾರ್ಯಗಳಿಗಾಗಿ ತಮ್ಮ ತಪಸ್ಸನ್ನು ಬಳಸುವುದಿಲ್ಲ. ಕ್ಷೀರಾಬ್ಧಿಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯಯು. ಏನೇ ಒಂದು ಕಷ್ಟ ಬಂದರೆ ದೇವರಿಗೆ ನೀನು ಕೆಲಸ ಮಾಡು ಅಂತಾರೆ. ದೇವರಿಗೆ ಅವನಿಗೇನಿದೆ? ನಿತ್ಯ ಮುಕ್ತನಾದ ಭಗವಂತ, ಅವನೇನೂ ತನ್ನ ತಪಸ್ಸು ಖರ್ಚು ಮಾಡಬೇಕಾಗೇ ಇಲ್ಲವಲ್ಲ. ನೀನು ಕೆಲಸ ಮಾಡುವಂತ ದೇವರಿಗೆ ಶರಣ ಹೋಗ್ತಾರೆ. ತಮ್ಮ ತಪಸ್ಸನ್ನು ಯಾವ ಋಷಿಮುನಿಗಳು ಖರ್ಚು ಮಾಡುವುದಿಲ್ಲ. ಅವರಿಗೆ ಇಷ್ಟು ಸಣ್ಣ ಕೆಲಸ ಮಾಡಲಿಕ್ಕೂ ಆಗ್ತಿರ್ಲಿಲ್ವಾ? ಇವತ್ತಿನವರೇ ಎಂತೆಂಥ ಪವಾಡ ತೋರಿಸ್ತಾರೆ. ಆ ಋಷಿಮುನಿಗಳಿಗೆ ಇಷ್ಟೂ ಸಾಮರ್ಥ್ಯ ಇರಲಿಲ್ವಾ? ಒಂದು ಹುಳ ಬಂದರೆ ದೇವರ ಹತ್ರ ಓಡ್ತಾರಲ್ಲ ಇವರು ಅನಿಸೋ ಹಾಗೆ ಕಥೆಗಳಿವೆ. ಆದರೆ ಅದರ ಹಿನ್ನೆಲೆ ಇದು. ವಾಲ್ಮೀಕಿ ರಾಮಾಯಣದಲ್ಲಿ ಇದೇ ಮಾತು ಬರ್ತದೆ.
ಸುಬಾಹು ಮಾರೀಚರು ವಿಶ್ವಾಮಿತ್ರರ ಯಜ್ಞಕ್ಕೆ ವಿಘ್ನ ಮಾಡುವಾಗ ಯಾಕೆ ರಾಮದೇವರಿಗೆ ಶರಣ ಬಂದರು? ನಾನು ಸಿಟ್ಟು ಮಾಡಬಾರದು ಅಂತ ಅಂದ್ಕೊಂಡಿದ್ದೇನೆ. ಒಮ್ಮೆ ಸಿಟ್ಟು ಮಾಡಿ ಅನುಭವಿಸಿದ್ದೇನೆ ತಪಸ್ಸು ಕಳೆದುಕೊಂಡು, ಇನ್ನು ಮತ್ತೆ ಸಿಟ್ಟು ಮಾಡಬಾರದು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಅದಕ್ಕಾಗಿ ನನ್ನ ಸಿಟ್ಟಿನಿಂದ ನನ್ನ ತಪಸ್ಸು ಖರ್ಚು ಮಾಡಿ ನಾನು ಆ ರಾಕ್ಷಸರನ್ನು ಸಂಹಾರ ಮಾಡೋದಿಲ್ಲ, ನೀನು ಬಂದು ಅದನ್ನು ರಕ್ಷಣೆ ಮಾಡಬೇಕು ಅಂತ ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ಪ್ರಾರ್ಥನೆ ಮಾಡಿದ್ದುಂಟು. ಇವುಗಳನ್ನು ನಾವು ಕಂಡು ಜೀವನದಲ್ಲಿ ಕ್ರೋಧವನ್ನು ನಿಗ್ರಹ ಮಾಡಬೇಕು ಎಂಬುದಾಗಿ ಉಪದೇಶವನ್ನು ಮಾಡ್ತಾ ಇದ್ದಾನೆ ಬ್ರಾಹ್ಮಣ. ಕಿಂಚಿದೇವ ಮಮತ್ವೇನ ಯದಾ ಭವತಿ ಕಲ್ಪಿತಂ ತದೇವ ಪರಿತಾಪಾಯ ನಾಶೇ ಸಂಪದ್ಯತೆ ತದಾ. ಎಷ್ಟು ವಸ್ತುಗಳ ಮೇಲೆ ಮಮತೆ ಮೋಹಗಳನ್ನು ನಾವು ಮಾಡ್ತಾ ಹೋಗ್ತೇವೆ, ಅಷ್ಟು ವಸ್ತುಗಳ ನಾಶವಾದಾಗ ನಮಗೆ ಸಂತಾಪ ಶೋಕವಾಗ್ತಾ ಹೋಗ್ತದೆ. ನಮ್ಮದು ಅಂತ ನಮ್ಮ ವಸ್ತುಗಳನ್ನು ಆದಷ್ಟು ಬೆಳೆಸದೆ ವಸ್ತುಗಳ ಮೇಲಿರುವ ಅಭಿಮಾನವನ್ನು ಕಡಿಮೆ ಮಾಡಬೇಕು. ಇದು ನನ್ನದಲ್ಲ. ನೋಡಿ, ಯಾವ ವಸ್ತುವನ್ನು ಇದ್ದಕ್ಕಿದ್ದಂತೆ ಒಂದೇ ದಿನ ಪುರಂದರದಾಸರು ವಿರಕ್ತರಾಗಿ ಎಲ್ಲವನ್ನ ಕೊಟ್ಟು ದಾಸರಾಗಿ ಹೊರಟು ಬಿಟ್ರಲ್ಲ, ಹಾಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ಹೇಳಿದರೆ ಯಾರು ಕೇಳೋದು ಇಲ್ಲ, ಆ ಮಾತು ಬೇರೆ. ಆದರೆ ವಸ್ತುಗಳನ್ನು ಇಟ್ಟುಕೊಳ್ಳೋಣ, ವಸ್ತುಗಳ ಉಪಯೋಗವನ್ನೂ ಮಾಡೋಣ. ಮಾನಸಿಕವಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಹ್ಯಾಮರಿಂಗ್ ಆಗಿಂದಾಗ ಪುನಃ ಇದು ನನ್ನದಲ್ಲ, ಇದು ಸ್ಥಿರ ಅಲ್ಲ, ಇದು ಶಾಶ್ವತ ಅಲ್ಲ, ಒಂದು ದಿನ ಬಿಟ್ಟು ಹೋಗು. ಹೀಗೆ ಬೆಳಿಗ್ಗೆ ಎದ್ದಾಕ್ಷಣ ಇನ್ನು ಮುಂದೆ ನಾನು ಗಳಿಸುವ ಹಣ, ಬಳಸುವ ಪದಾರ್ಥಗಳು ಏನೆಲ್ಲ ಉಂಟೋ ಯಾವುದೂ ನನ್ನದಲ್ಲ, ಯಾವುದೂ ಸ್ಥಿರ ಅಲ್ಲ, ನಾನೇ ಸ್ಥಿರ ಅಲ್ಲ, ನನ್ನ ಈ ಶರೀರ ಒಂದು ದಿನ ಬೀಳೋದು, ಇರುವವರೆಗೆ ನಾನು ಸಾಧನೆ ಮಾಡಿ ಸಾರ್ಥಕ ಮಾಡಿಕೊಳ್ಳಬೇಕು. ಈ ಆಲೋಚನೆಯನ್ನು ಮಾಡಿ ಎದ್ದರೆ ಸಾಕು. ಮನುಷ್ಯನಿಗೆ ಇರುವ ಅಭಿಮಾನ ಏನು ಅತ್ಯುನ್ನತ ಮಟ್ಟದಲ್ಲಿದೆ, ಶಿಖರದ ತುದಿಗೆ ಮುಟ್ಟಿದೆ, ಅದು ನಿಧಾನವಾಗಿ ಕಡಿಮೆಯಾಗ್ತಾ ಒಂದು ದಿನ ಎಂದೋ ವೈರಾಗ್ಯ ಬರುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ದಾನದ ಪರಿಕಲ್ಪನೆ. ದಾನ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯವಾಗಲಿ ಎನ್ನುವ ಉದ್ದೇಶ ಒಂದಾದರೆ, ಜೊತೆಗೆ ನಮ್ಮ ಪಾಪಗಳ ಪರಿಹಾರವಾಗಬೇಕು ಅನ್ನುವ ಉದ್ದೇಶ ಮತ್ತೊಂದಾದರೆ, ಇನ್ನೊಂದು ಅಭಿಮಾನ ಕಡಿಮೆಯಾಗ್ತಾ ಹೋಗಬೇಕು. ನನ್ನ ಮನೆಯಲ್ಲಿ 10 ವಸ್ತುಗಳಿವೆ, 10 ವಸ್ತುಗಳ ಮೇಲೆ ನನಗೆ ಅಭಿಮಾನ, ಇದು ನನ್ನದು ಅಂತ. 10 ಬಟ್ಟೆಗಳಿವೆ ಅಂತ ಇಟ್ಟುಕೊಳ್ಳಿ, 10 ಪಂಚಗಳು ಮನೆಯಲ್ಲಿವೆ, 10 ಪಂಚಗಳ ಮೇಲೆ ನನ್ನದು ಅಂತ ಅಭಿಮಾನ. 2 ಪಂಚ ಎತ್ತಿ ಒಬ್ಬನಿಗೆ ದಾನ ಕೊಟ್ಟದ್ದಾಯಿತು. ಅಭಿಮಾನ 10ರ ಮೇಲಿದ್ದದ್ದು 8ಕ್ಕೆ ಬಂತು, ಸಾಕು. ಅಷ್ಟೇ ಕಡಿಮೆಯಾದರೆ ನನಗೆ ಸಾಧನೆಗೆ ಅನುಕೂಲ ಅಂತ. ದಾನದ ಹಿನ್ನೆಲೆಯಲ್ಲಿ ಅಭಿಮಾನವನ್ನು ಕಡಿಮೆ ಮಾಡಿಕೊಂಡು ವೈರಾಗ್ಯವನ್ನು ಪಡೆದುಕೊಳ್ಳುವ ಉದ್ದೇಶವೂ ಕೂಡ ಶಾಸ್ತ್ರದಲ್ಲಿ ಉಂಟು. ಅದನ್ನು ಮಹಾಭಾರತ ಸೂಚನೆ ಮಾಡ್ತಾ ಇದೆ. ಹೀಗಾಗಿ ಕ್ರೋಧವನ್ನು ಬಿಡಬೇಕು, ಮಮತೆಯನ್ನು ಬಿಡಬೇಕು, ಆಶೆಯನ್ನು ಬಿಡಬೇಕು ಅಂತ ಮೂರನೆಯದಾಗಿ ಹೇಳ್ತಾನೆ. ಯಾ ದುಸ್ತ್ಯಜ ದುರ್ಮತಿಭಿ ಯಾ ನ ಜೀರ್ಯತಿ ಜೀರ್ಯತಃ ಯೋಸೌ ಪ್ರಾಣಾಂತಿಕೋ ರೋಗ ತಾಂ ತೃಷ್ಣಾಂ ತ್ಯಜತಃ ಸುಖಂ. ಯಾ ದುಸ್ತ್ಯಜ ದುರ್ಮತಿಭಿ, ಸುಲಭವಾಗಿ ಬಿಡುವುದಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ ಆಶೆಯನ್ನು ಬಿಡೋದು. ಅನೇಕ ಬಾರಿ ನೀವು ಕೇಳಿದ್ದೀರಿ, ಮನುಷ್ಯನಿಗೆ ಎಷ್ಟು ಆಶೆ ಇರುತ್ತೆ. ಒಬ್ಬ ವ್ಯಕ್ತಿ ಬಹಳ ಬಿಸಿಲಿನಲ್ಲಿ ಬರ್ತಾ ಇದ್ದಂತೆ, ಮಹಾದ್ವಾರದವರೆಗೆ ಹೋಗಿದ್ದ. ರಾಜರ ಅರಮನೆ, ಮೈಸೂರು ಮಹಾರಾಜರ ಅರಮನೆ ಇರಬಹುದು. ವೈಶಾಖ ಮಾಸದ ಒಳ್ಳೆ ಉರಿ ಬಿಸಿಲು. ಬಿಸಿಲಿನಲ್ಲಿ ಪಾಪ ನಡೆದು ಹೋಗ್ತಾ ಇದ್ದ, ಕಾಲಲ್ಲಿ ಚಪ್ಪಲಿಯೂ ಇರಲಿಲ್ಲ, ದರಿದ್ರ. ಮಹಾದ್ವಾರದವರೆಗೆ ಹೋದವ ಮತ್ತೆ ತಿರುಗಿ ಬರ್ತಾ ಇದ್ದ. ರಾಜರು ಮೇಲೆ ನಿಂತು ನೋಡ್ತಾ ಇದ್ರು. ಪಾಪ ಕನಿಕರ ಬಂತು. ಏನಪ್ಪ ಬಿಸಿಲಿನಲ್ಲಿ ಯಾಕೆ ಬರ್ತಾ ಇದ್ದಿ, ಹೋಗು ಮನೆಗೆ ಹೋಗು, ಮತ್ತೆ ಸಾಯಂಕಾಲ ಬರ್ಬೋದಲ್ವ. ಇಲ್ಲ, ನಾನು ಬರುವಾಗ ಒಂದು 4 ಅಣೆ ಕೆಳಗೆ ಬಿತ್ತು ಅರಮನೆಯ ಪರಿಸರದಲ್ಲಿ, ಎಲ್ಲಿದೆ ಅಂತ ಹುಡುಕಿಕೊಂಡು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾ ಇದ್ದೇನೆ ಅಂತ. ರಾಜರಿಗೆ ಬಹಳ ಕೆಟ್ಟನಿಸ್ತು. 4 ಅಣೆಗಾಗಿ ಇಷ್ಟ್ಯಾಕಪ್ಪ ಕಷ್ಟಪಡ್ತೀವಿ ಬಿಸಿಲಿನಲ್ಲಿ, ತೆಗೆದುಕೋ ಅಂತ ತನ್ನ ಹತ್ತಿರ ಇರುವ ಒಂದು ಬೆಳ್ಳಿಯ ನಾಣ್ಯವನ್ನು, ಒಂದು ರೂಪಾಯಿ ನಾಣ್ಯವನ್ನು ಮೇಲಿನಿಂದ ಎಸೆದ. ತೆಗೆದುಕೊಂಡು ಹಾಗೆ ಅಲ್ಲಿಂದ ಹೋಗಿಬಿಡೋ ಮನೆಗೆ, ಬೇಗ ಹೋಗು, ಬಿಸಿಲಲ್ಲಿ ಒದ್ದಾಡಬೇಡ ಅಂತ.
ಅದನ್ನು ಜೇಬಿನಲ್ಲಿ ಹಾಕ್ಕೊಂಡ ಮತ್ತೆ ಬರ್ತಾ ಇದ್ದಾನೆ. ಅಲ್ಲೋ ₹1 ಕೊಟ್ಟಾಯ್ತಲ್ಲ, ಮತ್ತೆ ಯಾಕೆ ಬರ್ತಾ ಇದ್ದಿ? ನೀನು ಕಳೆದುಕೊಂಡದ್ದು 4 ಆಣೆ, ₹1 ಕೊಟ್ಟ ಮೇಲೆ ಮತ್ತೆ ಯಾಕೆ ತಿರುಗಿ ಬರ್ತಾ ಇದ್ದಿ? ನಿಜ, ನೀವು ಕೊಟ್ಟದ್ದು ₹1 ನನ್ನ ಹತ್ರ ಇದೆ, ಬಹಳ ಸಂತೋಷ, ಕೃತಜ್ಞತೆಗಳು. ಆದರೆ ಆ 4 ಆಣೆ ಸೇರಿದರೆ ₹1 4 ಆಣೆ ಆಯ್ತಲ್ಲ ನನಗೆ, ಅದನ್ನ ಯಾಕೆ ನಾನು ಬಿಡಲಿ ಇಂದ? ಈಗ 1 ಮಾತ್ರ ಇದೆ, ಸೇರಿದರೆ 1 4 ಆಣೆ ಆಗತ್ತಲ್ವ, ಅದನ್ನು ಬಿಟ್ಟು ಕೊಡೋದಕ್ಕೆ ಹೇಗೆ ಸಾಧ್ಯ ಅಂದ. ಯಾ ದುಸ್ತ್ಯಜ ದುರ್ಮತಿಭಿಹಿ, ನನಗೆ ಕಳೆದದ್ದು ಸಿಕ್ಕಾಯಿತು, ಅದಕ್ಕೆ 3 ಪಟ್ಟು ಹೆಚ್ಚು ಸಿಕ್ಕಿದೆ, ಸಂತೋಷ ಇಲ್ಲ ಅವನಿಗೆ. ನಿಸ್ವೋವಷ್ಟಿ ಶತಂ ಶತಿ ದಶಶತಂ ಲಕ್ಷಂ ಸಹಸ್ರಾಧಿಪ, ಏನಿಲ್ಲ, ₹100 ಸಿಕ್ಕರೆ ಸಾಕು ಜೀವನಕ್ಕೆ ಅಂತಾನೆ. ಸಿಕ್ಕ ಮೇಲೆ 1000 ಅಂತಾನೆ, 10,000 ಅಂತಾನೆ, ಲಕ್ಷ ಅಂತಾನೆ, ಕೋಟಿ ಅಂತಾನೆ, ಇಂದ್ರ ಪದವಿಯೇ ಬೇಕು ಅಂತಾನೆ. ಎಷ್ಟು ಕೊಟ್ಟರೂ ಕೂಡ ಮನುಷ್ಯನಿಗೆ ತೃಪ್ತಿ ಇಲ್ಲ. ಈ ತರಹದ ಆಶೆ ಮನುಷ್ಯನನ್ನು ಬಿಡೋದಿಲ್ಲ. ಇವನು ಬಿಟ್ಟರೂ ಅದು ಬಿಡೋದಿಲ್ಲ. ಇವನಿಗೆ ವಯಸ್ಸಾಗ್ತದೆ, ಇವನಿಗೆ ಮುಪ್ಪು ಬರುತ್ತದೆ, ಆಶೆ ಮಾತ್ರ ಇನ್ನೂ ತಾರುಣ್ಯದಲ್ಲೇ ಇರುತ್ತದೆ. ವ್ಯಕ್ತಿಗೆ ಮುಪ್ಪು ಬರಬಹುದು, ಆಶೆಗೆ ಮುಪ್ಪು ಬರೋದಿಲ್ಲ. ಬಹಳ ಮುಪ್ಪಿನಲ್ಲಿ ಭಾರೀ ಹಣ್ಣು ಮುದುಕ, ಈಗಲೋ ಇನ್ಯಾವಾಗಲೋ ಅನ್ನುವ ಸ್ಥಿತಿ. ಅಂತಹ ಒಬ್ಬ ಮುದುಕನಿಗೆ ಹೋಗಿ ಯಾರೋ ಕೇಳಿದರು, ಏನಪ್ಪ ಮದುವೆ ಆಗ್ತೀಯಾ ಅಂತ ಕೇಳಿದರು. ನನಗೆ ಯಾರು ಕೊಡಬೇಕು ಹೆಣ್ಣು ಅಂದ ಅವನು. ನಾನು ಯಾಕೆ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಬೇಕೋ ಬೇಡ, ಹಾಗೆ ಕೇಳಲಿಲ್ಲ, ನನಗೆ ಯಾರು ಕೊಡಬೇಕು ಅಂತ. ಕೊಟ್ಟರೆ ರೆಡಿ ಇದ್ದಾನೆ ಮದುವೆ ಮಾಡ್ಕೊಳ್ಳಿಕ್ಕೆ. ಯಾನ ಜೀರಿಯತಿ ಜೀರಿಯತಃ, ಇವನು ಜೀರ್ಣನಾದರೂ ಇವನೊಳಗಿರುವ ಆಶೆ ಮಾತ್ರ ಜೀರ್ಣವಾಗೋದಿಲ್ಲ. ಇಂತಹ ಅತ್ಯಂತ ಘೋರವಾದ ಸಾಧನೆಗೆ ಅಡ್ಡಿಯಾಗುವಂತಹ ವಸ್ತು ಅದು ಆಶೆ. ಅಂತಹ ಆಶೆಯನ್ನು ಮನುಷ್ಯ ಬಿಡಬೇಕು. ತಾನು ಚೆನ್ನಾಗಿ ಕಾಣಿಸ್ಬೇಕು, ಯಾವಾಗಲೂ ನೋಡುವುದಕ್ಕೆ ಸುಂದರನಾಗಿ ತೋರಬೇಕು ಅನ್ನುವ ಆಶೆ ಕೊನೆಯವರೆಗಿರುತ್ತದೆ. ದೇವರು ಇನ್ನಾದರೂ ಒಳ್ಳೆಯ ದಾರಿ ಹಿಡಿ ಅಂತ ಹೇಳೋದಕ್ಕೆ ಅನೇಕ ಸೂಚನೆಗಳನ್ನು ಭಗವಂತ ಕಳಿಸ್ತಾನೆ. ಕೂದಲು ಬಿಳಿಯಾಗಲಿಕ್ಕೆ ಪ್ರಾರಂಭ ಆಗ್ತದೆ, ವಯಸ್ಸಾಯಿತು, ಇನ್ನು ಸ್ವಲ್ಪ ಅಧ್ಯಾತ್ಮದ ಕಡೆಗೆ ಇನ್ನಾದರೂ ಗಮನ ಕೊಡು, ಹೋದದ್ದು ಹೋಯಿತು ಸಮಯ, ಆದದ್ದಾಯ್ತಿನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಅಂತ. ಆದರೆ ಆ ಕಪ್ಪು ಕೂದಲುಗಳನ್ನು ಉಳಿಸಿಕೊಳ್ಳಬೇಕು ಅನ್ನುವುದಕ್ಕೆ ಮತ್ತೆ ಇವನು ತನ್ನ ಕೂದಲಿಗೆ ಮಸಿ ಬೆಳೆದು ಅದನ್ನು ಕಪ್ಪು ಮಾಡಿಕೊಳ್ತಾನೆ. ಬಿಳಿ ಕೂದಲು ನೋಡಿದರೆ ಎಚ್ಚರ ಆಗ್ತದಲ್ವಾ, ಓ ನನಗೆ ವಯಸ್ಸಾಗ್ತಾ ಬಂತು, ಇನ್ನು ನಾನು ಸಾಧನೆ ಮಾಡಬೇಕು ಅಂತ. ಬೇಡ, ಆ ಎಚ್ಚರ ಬರೋದೇ ಬೇಡ ಅಂತಾನೆ, ನಾನು ಇನ್ನೂ ಮಲಗಿರ್ತೇನೆ ಹೀಗೆ ಅಂತ. ಒಂದೊಂದೇ ಹಲ್ಲು ಬೀಳಿಸ್ತಾನೆ ದೇವರು, ಈಗಾದರೂ ತಿನ್ನೋ ಆಶೆ ಸ್ವಲ್ಪ ಕಡಿಮೆ ಆಗಲಿ ಅಂತ. ಹೋಗಿ ಮತ್ತೆ ಮೊದಲಿಗಿಂತಲೂ ಗಟ್ಟಿಯಾಗಿ ಹಲ್ಲುಗಳ ಸೆಟ್ ಹಾಕಿಸಿಕೊಂಡು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಇನ್ನಾದರೂ ಆಶೆ ಕಡಿಮೆ ಮಾಡೋಣ ಪ್ರಜ್ಞೆ ಇಲ್ಲ ಇವನಿಗೆ. ಹೀಗೆ ಯಾವ ಕಿವಿ ಕೇಳಿಸೋದಿಲ್ಲ, ಅದಕ್ಕೊಂದು ಮಷಿನ್ ಹಾಕ್ತಾನೆ. ಯಾವ ಅಂಗಗಳಲ್ಲಿ ಊನತೆ ಬರುತ್ತೆ ಆ ಅಂಗಗಳಿಂದ ಮಾಡುವ ಕೆಟ್ಟ ಕೆಲಸಗಳನ್ನು, ಅನಾವಶ್ಯಕ ಕಾರ್ಯಗಳನ್ನು ಬಿಟ್ಟು ಬದುಕಿಗೆ ಎಷ್ಟು ಬೇಕೋ ಯಾವತ್ ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾ ಸುಖವಾಗಿರಲಿ, ಆರೋಗ್ಯವಂತನಾಗಿರಲಿ. ಆದರೆ ಐಷ ಆರಾಮಗಳು ಭೋಗಗಳು ಬೇಡ, ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಂಡು ತಿಂದು ಸಾಧನೆಯನ್ನು ವಿಶೇಷವಾಗಿ ಮಾಡಲಿ ಅಂತ ದೇವರು ಅನೇಕ ಸೂಚನೆಗಳನ್ನು ನೀಡಿದರೂ ತಾನು ಜೀರ್ಣನಾಗ್ತಾನೆ. ಆದರೆ ತನ್ನೊಳಗಿರುವ ಆಶೆಯನ್ನು ಮಾತ್ರ ಜೀರ್ಣ ಮಾಡಿಕೊಳ್ಳುವುದಿಲ್ಲ. ಇಂತಹ ಆಶೆಯನ್ನೂ ಬಿಡುವುದಕ್ಕೆ ಸಾಧ್ಯ ಇದೆ, ಆಶಾಪತಿಯ ಅನುಗ್ರಹ ಇದ್ದರೆ. ಆಶಾ ಅಂದರೆ ಭಾರತೀ ದೇವಿ. ಪ್ರಾಣೋವಾ ಆಶಾಯಾಹ ಭೂಯಾನ್ ಅಂತ ಉಪನಿಷತ್ತು ಹೇಳುತ್ತದೆ. ಆಶಾ ಅಂದರೆ ಭಾರತೀ ದೇವಿ. ಭಾರತೀ ದೇವಿಯ ಅನುಗ್ರಹ ಇದ್ದರೆ, ಭಾರತೀಪತಿಯಾದ ವಾಯುದೇವರ ಅನುಗ್ರಹ ಇದ್ದರೆ, ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಶರಣು ಹೋದರೆ ನಿಶ್ಚಿತವಾಗಿಯೂ ಆಶೆಯನ್ನು ನಾವು ಗೆಲ್ಲುವುದಕ್ಕೆ ಸಾಧ್ಯ ಇದೆ. ಭಾರತೀ ದೇವಿ ಗುರುಭಕ್ತಿಗೆ, ದೇವಭಕ್ತಿಗೆ, ಶ್ರದ್ಧೆಗೆ, ಸದ್ಗುಣಗಳಿಗೆಲ್ಲ ಅಭಿಮಾನಿ ದೇವತೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಭಾರತೀ ದೇವಿ ಅಂದರೆ ಕೇವಲ ವಿದ್ಯಾದೇವತೆಯಲ್ಲ, ವಿದ್ಯಾದೇವತೆಯಂತೂ ಸರಿ, ವಿದ್ಯಾದೇವತೆ ವಾಗ್ದೇವತೆ ಎಷ್ಟು ಸತ್ಯವೋ ಅಷ್ಟೇ ಭಾರತೀ ದೇವಿ ಎಲ್ಲ ಸದ್ಗುಣಗಳಿಗೆ ಅಭಿಮಾನಿನಿಯಾದ ದೇವತೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ. ಹೀಗಾಗಿ ಆ ಆಶಾದೇವಿಯ, ಭಾರತೀ ದೇವಿಯ ಅನುಗ್ರಹದಿಂದ ಗುರುಭಕ್ತಿ ದೈವಭಕ್ತಿಗಳನ್ನೆಲ್ಲ ಪಡೆದುಕೊಂಡು, ವಿರಕ್ತಿಯನ್ನು ಪಡೆದುಕೊಂಡು ಆಶೆಯನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕು.
ಹೇಗೆ ಕ್ರೋಧವನ್ನು ಗೆಲ್ಲುವುದಕ್ಕೆ ಅನೇಕ ತರಹದ ಚಿಂತನೆಗಳನ್ನು ಮನುಷ್ಯ ಮಾಡುವ ಅವಶ್ಯಕತೆ ಇದೆ, ಅದೇ ರೀತಿ ಆಶೆಯನ್ನು ಗೆಲ್ಲುವುದಕ್ಕೆ, ಆಶೆಯನ್ನು ಪರಿತ್ಯಜಿಸುವುದಕ್ಕೆ, ಆಶೆಯನ್ನು ಮಾಡಿ ಭೋಗಾಸಕ್ತರಾದ ವ್ಯಕ್ತಿಗಳು ಯಾವ ರೀತಿಯಾಗಿ ಮಣ್ಣು ಮುಕ್ಕಿ ಹೋಗಿದ್ದಾರೆ ಜಗತ್ತಿನಲ್ಲಿ, ಇದನ್ನು ನೆನೆದಾಗ ಮನುಷ್ಯನಿಗೆ ಆಶೆ ಕಡಿಮೆಯಾಗತ್ತೆ. ಭೋಜರಾಜ ಹೇಳುವ ಮಾತನ್ನು ಕೇಳುತ್ತಿರಲ್ಲ. ಮಾಂಧಾತಾ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಸಿಂಧುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂಗತಾ ವಸುಮತಿ ಮುಂಜತ್ವಯಾ ಯಾಸ್ಯತಿ. ಭೋಜರಾಜ ಚಿಕ್ಕ ವಯಸ್ಸಿನಲ್ಲಿರುವಾಗ ಅವನ ಕಕ್ಕ ಇವನನ್ನ, ತಂದೆ ಮೃತನಾಗಿರ್ತಾನೆ, ಇವನಿಗೆ ರಾಜ್ಯ ಬರಬೇಕು, ವಯಸ್ಸು ಚಿಕ್ಕದು, ಇವನನ್ನು ಸಂಹಾರ ಮಾಡಿ ತಾನೇ ಕೂಡಬೇಕು ರಾಜ್ಯದ ಸಿಂಹಾಸನದ ಮೇಲೆ ಅಂತ ಆಲೋಚನೆ. ಕೆಲವು ಸೇವಕರಿಗೆ ಹೇಳಿ ಕಳಿಸ್ತಾನೆ, ಇವನನ್ನು ಕೊಂದು ಬಂದುಬಿಡಿ ಅಂತ, ಅರಣ್ಯಕ್ಕೆ ಕರೆದುಕೊಂಡು ಹೋಗಿ. ಆದರೆ ಉಪ್ಪು ತಿಂದ ಆ ಸೇವಕರು ರಾಜಕುಮಾರನಿಗೆ ಅನ್ಯಾಯ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅವರಿಗೆ. ನೋಡಪ್ಪ, ನಾನು ಯಾವುದೋ ಒಂದು ಪ್ರಾಣಿಯನ್ನು ಕೊಂದು ರಕ್ತದ ಗುರುತು ಹಾಕಿ ಬಟ್ಟೆಯನ್ನು ತೋರಿಸ್ಬಿಡ್ತೇವೆ ನಿನ್ನನ್ನು ಕೊಂದಿದ್ದೇವೆ ಅಂತ, ನೀನು ಸುಖವಾಗಿ ಇಲ್ಲೇ ಇರೋ, ಆಚೆಗೆ ಬರಬೇಡ, ನಿನ್ನನ್ನು ಕೊಲ್ಲಿಕ್ಕೆ ನಮಗೆ ಮನಸ್ಸಿಲ್ಲ, ನಿನ್ನ ಪಾಡಿಗೆ ನೀನು ಎಲ್ಲಿಯೋ ಜೀವನವನ್ನು ಮಾಡ್ಕೊಂಡು ಬದುಕು ಅಂತ. ಸರಿ, ನಾನು ಎಲ್ಲೋ ಬದುಕೊಳ್ತೇನೆ, ಆದರೆ ಒಂದು ಶ್ಲೋಕವನ್ನು, ಪತ್ರವನ್ನು ಬರೆದುಕೊಳ್ತೇನೆ, ನಮ್ಮ ಕಕ್ಕನಿಗೆ ಒಯ್ದು ಕೊಡಿ ಅಂತ. ಅವನು ಅಂದ್ಕೊಂಡಿದ್ದಾನಲ್ಲ, ನನ್ನನ್ನು ಕೊಂದು ನಾನು ಸ್ಥಿರವಾಗಿ ರಾಜನಾಗಿ ಹೀಗೇ ಉಳಿದು ಬಿಡ್ತೇನೆ ಅಜರಾಮರನಾಗಿ ಅಂತ. ಯಾರು ಉಳಿದಿದ್ದಾರೆ? ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ. ಮಾಂಧಾತರ ರಾಜ ಅಂತ ಇದ್ದ, ನೋಡಿ ಹೇಳೋ ಪ್ರಸಂಗ ಬಂದಿದೆ, ಇದ್ದ ಅಂತ. ಆದರೆ ಅವನು ಎಂಥ ರಾಜ? ಯಾವತ್ ಸೂರ್ಯ ಉದೇತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತೆ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ. ಮಾಂಧಾತರ ರಾಜನ ರಾಜ್ಯ ಅಂದರೆ ಹೇಗಿತ್ತು ಅಂದರೆ, ಎಲ್ಲಿ ಸೂರ್ಯೋದಯವಾಗತ್ತೆ, ಎಲ್ಲೆಲ್ಲಿ ಚಂದ್ರ ಕಾಣಿಸ್ತಾನೆ, ಎಲ್ಲೆಲ್ಲಿ ಸೂರ್ಯ ಕಾಣಿಸ್ತಾನೋ ಆ ಎಲ್ಲ ಭೂಮಿ ಅವನದಾಗಿತ್ತಂತೆ. ಅಂತಹ ದೊಡ್ಡ ರಾಜ, ಒಂದು ದೇಶದ ರಾಜ ಅಲ್ಲ ಅವನು. ಕೆಲವರು ಹೇಳಿಕೊಳ್ತಿದ್ರಲ್ಲ ಹಿಂದೆ, ನಮ್ಮ ರಾಜ್ಯದೊಳಗೆ ಸೂರ್ಯಾಸ್ತವೇ ಇಲ್ಲ ಅಂತ. ಒಂದು ಕಡೆಗೆ ಸೂರ್ಯಾಸ್ತವಾಗೋದ್ರೊಳಗೆ ಇನ್ನೊಂದು ಕಡೆಗೆ ಸೂರ್ಯೋದಯವಾಗಿರ್ತದೆ, ಎಲ್ಲ ರಾಜ್ಯವೂ ನಮ್ಮದೇ, ಹೀಗಾಗಿ ನಮ್ಮ ರಾಜ್ಯದಲ್ಲಿ ಸೂರ್ಯಾಸ್ತವೇ ಆಗೋದಿಲ್ಲ ಅಂತ. ಅಂತಹ ರಾಜ ಅವನು, ಮಾಂಧಾತರ ರಾಜ. ಎಲ್ಲ ದೇಶಗಳ ಒಡೆಯ. ಆದರೆ ಆ ಚಕ್ರವರ್ತಿಯ ಹೆಸರಾದರೂ ಇವತ್ತು ಗೊತ್ತಿದೆಯಾ? ಭಾಗವತ ಓದಿದವರಿಗೆ, ಮಹಾಭಾರತ ಓದಿದವರಿಗೆ ಒಂದು 4 ಜನರಿಗೆ ಬಿಟ್ಟರೆ ಯಾರು ಮಾಂಧಾತ ಅಂತ ಕೇಳ್ತಾರಷ್ಟೆ. ಇಡೀ ಜಗತ್ತನ್ನು ಆಳಿ ಹೋದ, ಹೆಸರಿಲ್ಲದೆ ಇದ್ದಾಗೆ ಹೋಗಿಬಿಟ್ಟ, ಅಷ್ಟೇ, ಮುಗಿದೋಯ್ತು. ಅವನು ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಬೇಕಾದಷ್ಟು ಜನ ರಾಜರಾಗಿ ಹೋಗಿದ್ದಾರೆ. ದ್ವಾಪರ ಯುಗದಲ್ಲಿ ಯುಧಿಷ್ಠಿರ ಮೊದಲಾದ ರಾಜರೆಲ್ಲ ಆಗಿ ಹೋದರು. ಆದರೆ ಯಾರು ಉಳಿದಿದ್ದಾರೆ? ಇವತ್ತು ಯಾರಿಲ್ಲ. ಇವನೊಬ್ಬನು, ಯಾರೂ ಭೂಮಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಲಿಲ್ಲ. ಕಕ್ಕ, ನೀನೊಬ್ಬ ಮಾತ್ರ ಭೂಮಿಯನ್ನು ನಿನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಿ ಕಾಣುತ್ತೆ ಅಂತ ಬರೆದು ಕಳಿಸ್ತಾನೆ ಆ ಸಣ್ಣ ಹುಡುಗ ಭೋಜರಾಜ. ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯಾ ಯಾಸ್ಯತಿ. ನಿನ್ನ ಜೊತೆಗೆ ಮಾತ್ರ ಭೂಮಿ ಬೆನ್ನತ್ತಿ ಬರತ್ತಾ? ನೀನು, ನಿನ್ನ ದೇಹ ಇದೇ ಭೂಮಿಯಲ್ಲಿ ಉಳಿಯುತ್ತದೆ, ನೀನು ಭೂಮಿಯನ್ನು ಬಿಟ್ಟು ಮೇಲೆ ಹೋಗ್ತೀಯ. ಯಾರ ಜೊತೆಗೂ ಬರದ ಭೂಮಿ ನಿನ್ನ ಜೊತೆಗೆ ಹೇಗೆ ಬಂದೀತು? ಈ ಆಲೋಚನೆಯನ್ನು ಮಾಡಬೇಕು. ಆದರೆ ಈ ಮಾತಿನಲ್ಲಿ ಒಂದನ್ನು ನಾವು ಗಮನಿಸಬೇಕು, ಇಲ್ಲಿ ರಾಮದೇವರನ್ನು ಸೇರಿಸಿದ್ದಾರೆ. ಸಿಂಧುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ ಅಂತ. ಅಂದರೆ ರಾಮದೇವರನ್ನು ಕಳಿಸಿಬಿಟ್ಟಿದ್ದಾನೆ ಭೋಜರಾಜ. ಕೃತಯುಗದ ಮಾಂಧಾತ ಉಳಿಯಲಿಲ್ಲ, ತ್ರೇತಾಯುಗದ ರಾಮ ಉಳಿದಿಲ್ಲ, ದ್ವಾಪರ ಯುಗದ ಯುಧಿಷ್ಠಿರಾದಿಗಳು ಉಳಿಯಲಿಲ್ಲ, ಇನ್ನು ಕಲಿಯುಗದ ಮುಂಚೆ ನೀನೇನು ಉಳಿತೀಯಪ್ಪ ಅಂತ. ಆದರೆ ಒಂದು ಮಾತನ್ನು ಗಮನಿಸಿ, ಭೋಜನ ಬಾಯಿಯಲ್ಲಿ ಶಬ್ದಗಳು ಬರುವಾಗ ಒಂದೇ ರೀತಿ ಬಂದಿಲ್ಲ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ. ಆ ರಾಜ ಸತ್ತು ಹೋದ ಅಂತ. ಆದರೆ ರಾಮನ ಬಗ್ಗೆ ಹೇಳುವಾಗ ಗತಃ ಅಂದಿಲ್ಲ. ಯಾಕಂದರೆ ರಾಮದೇವರು ಹೋದರೆ ಯಾರು ಉಳಿತಾರ? ಆಮೇಲೆ ಯಾರು ಉಳಿಯುವುದಿಲ್ಲ. ಸರ್ವರ ಪ್ರಾಣನೇ ರಾಮ.
ಸಕಲ ಜೀವರ ಹೃದಯದೊಳಗಿನ ಪ್ರಾಣವಾಯುವಿನಲ್ಲಿ ಅಂತರ್ಯಾಮಿಯಾಗಿ ಬಾಹ್ಯವಾಯುವಿನಲ್ಲಿಯೂ ಅಂತರ್ಯಾಮಿಯಾಗಿರುವ ಒಂದು ರೂಪ, ಅದೇ ಶ್ರೀರಾಮಚಂದ್ರನ ರೂಪ ಅಂತ ಇತರೆಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಸರ್ವತ್ರ ವ್ಯಾಪ್ತ, ವಿಶೇಷವಾಗಿ ಪ್ರಾಣದಲ್ಲಿ ಪರಮಾತ್ಮ ಇರ್ತಾನೆ ರಾಮ. ಎಲ್ಲರ ಪ್ರಾಣದಲ್ಲಿದ್ದು ಎಲ್ಲರನ್ನೂ ಪ್ರಾಣಿಗಳು ಅಂತ ಮಾಡಿ, ಪ್ರಾಣವಂತರು ಅಂತ ಮಾಡಿ, ಪ್ರಾಣಪಕ್ಷಿಯನ್ನು ಕೈ ಹಿಡಿದು ಕೂಡಿಸಿಕೊಂಡವನೇ ಶ್ರೀರಾಮಚಂದ್ರ. ಅವನಲ್ಲಿ ಹೋಗ್ತಾನೆ. ಹಾಗಾದರೆ ನೋಡಿ, ಸಿಂಧುರ್ಯೇನ ಮಹೋದಧೌ ವಿರಚಿತ ಕ್ವಾಸೌ ದಶಾಸ್ಯಾಂತಕಃ ಅಂದ ಅಷ್ಟೇ, ಗತಃ ಅನ್ನಲಿಲ್ಲ. ಅಂದರೆ ಅದರ ಅರ್ಥ ಏನು? ಮೇಲ್ನೋಟಕ್ಕೆ ಕ್ವಾಸೌ ದಶಾಸ್ಯಾಂತಕ, ಎಲ್ಲಿದ್ದಾನೆ ರಾಮ, ಅವನು ಹೋದ ಅಂತೆ ಅರ್ಥ ಆಗತ್ತೆ. ಅಲ್ಲ, ಅಲ್ಲಿ ತಾರತಮ್ಯ ಹೇಳ್ತಾನೆ. ಕ್ವಾಸೌ ದಶಾಸ್ಯಾಂತಕಃ, ಶ್ರೀರಾಮಚಂದ್ರನ ಹಾಗೆ ನೀನೇನಾದರೂ ಸರ್ವೋತ್ತಮ, ಸ್ಥಿರ, ಅಜರಾಮರ, ವಿಶ್ವೇಶ್ವರಂ ಅಜಂ ದೇವಂ ಜಗತಃ ಪ್ರಭವಪ್ಯಯಂ, ಜನ್ಮರಹಿತ, ಮರಣರಹಿತ, ಅನಾದಿ, ನಿತ್ಯ ಅಂತಾಗಿದ್ರೆ ಅವಶ್ಯವಾಗಿ ರಾಜ್ಯವನ್ನು ಬಯಸು, ನಾನೇನು ಬೇಡ ಅಂತಿರಲಿಲ್ಲ. ಆದರೆ ಸಿಂಧುರ್ಯೇನ ಮಹೋದಧೌ ವಿರಚಿತ ಕ್ವಾಸೌ ದಶಾಸ್ಯಾಂತಕಃ, ಆ ಸರ್ವೋತ್ತಮನಾದ ರಾಮಚಂದ್ರೆಯಲ್ಲಿ ನೀನೆಲ್ಲಿ ಮರ್ತ್ಯ? ನೀನು, ನಿನಗೆ ಜನ್ಮ ಇದೆ, ನಿನಗೆ ಮರಣ ಇದೆ, ಒಂದು ದಿವಸ ಸಾಯೋನು ನೀನು. ನೋಡಿ, ಕೃತಯುಗದ ರಾಜರಿಗೆ ಗತ ಅಂದ, ದ್ವಾಪರದ ಯುಧಿಷ್ಠಿರಾದಿಗಳಿಗೂ ಯಾತಾಹ ಅಂದ. ಆದರೆ ರಾಮನಿಗೆ ಮಾತ್ರ ಗತ ಅಂತೂ ಅನ್ನಲಿಲ್ಲ, ಯಾತ ಅಂತೂ ಅನ್ನಲಿಲ್ಲ. ಹಾಗಂದಿದ್ರೆ ಇವನ ಪರಿಸ್ಥಿತಿ ಏನಾಗ್ತಿತ್ತು? ಕ್ವಾಸೌ ದಶಾಸ್ಯಾಂತಕ, ಅವನ ಯೋಗ್ಯತೆ ಏನು? ಅದಂತೂ ನಿನಗಲ್ಲ, ಆ ಅಪೇಕ್ಷೆ ಪಡಬೇಡ. ದಾಸರು ಅದಕ್ಕೆ ನಾವೆಲ್ಲ ಯಾರು ಅಂತ, ಇದು ಬರೀ ಯಾರೋ ಯಾರಿಗೋ ಹೇಳಿದ್ರು ಅಂತ ಕಥೆ ತಿಳ್ಕೋಬಾರದು. ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾದಿವಂ ಭೂಪತೆ, ಎಲ್ಲರೂ ಹೋದವರೇ, ಯಾರೂ ಉಳಿಯಲಿಲ್ಲ ಅಂತ. ಮತ್ತು ನಾವ್ಯಾರು? ನಾವು ಹೋಗುವವರ ಸಾಲಿಗೆ ಸೇರಿದವರೇ. ಅದಕ್ಕೆ ದಾಸರಂದ್ರು, ಯಾತರವ ನಾನಯ್ಯ ಇಂದಿರೇಶ, ನಾನು ಉಳಿಯುವವನಲ್ಲ, ನಾನು ಯಾತರ ಪೈಕಿನೇ, ನಾನು ಒಂದು ದಿವಸ ಹೋಗುವವನೇ. ಒಂದರ್ಥ ಏನು? ಯಾತರವನ, ನಾನು ಯಾತರವನು, ನಾನು ಸಾಮಾನ್ಯ ವ್ಯಕ್ತಿ ಅಂತ. ಇನ್ನೊಂದು ಯಾತರವ ನಾನಯ್ಯ, ನಾನು ಉಳಿಯುವವರ ಪೈಕಿ ಅಲ್ಲ, ಸ್ಥಿರ ಅಲ್ಲ, ನಾನೇನು ಅಜರಾಮರ ಅಲ್ಲ, ಯಾತರವ. ಅನೇಕ ಜನ ಹೋಗಿದ್ದಾರೆ, ಹೋಗುವವರ ಸಾಲಿಗೆ ನಾನು ಸೇರಿದವ. ಇಂದಿಲ್ಲ ನಾಳೆ ನಾನು ಹೋಗುವವ, ನಾನು ಸ್ಥಿರ ಅಲ್ಲ. ಹಾಗಾದರೆ ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯಾಸ್ಯತಿ ಅಂತವನಂದ್ರೆ ನಾವು ಊಹೆ ಮಾಡಿಕೊಳ್ಬೇಕು. ನೈಕೇನಾಪಿ ಸಮಂಗತ ವಸುಮತಿ ಕಿಂ ಸಾ ಮಯಾಯಾಸ್ಯತಿ, ಯಾರ ಜೊತೆಗೂ ಹೋಗದ ಈ ಭೂಮಿ ನನ್ನ ಜೊತೆಗೆ ಬರತ್ತಾ? ಬರೋದಿಲ್ಲ. ಹಾಗಾದರೆ ಆಶೆಯನ್ನು ಬಿಡು, ಇದು ಸ್ಥಿರ ಅಂತ ತಿಳಿಯಬೇಡ. ಮೊದಲೇ ಹೇಳಿದೆ, ಯಾರೂ ಗಾಬರಿ ಆಗೋ ಕಾರಣ ಇಲ್ಲ. ಹಾಗಾದ್ರೆ ಎಲ್ಲ ಬಿಟ್ಟು ಹೋಗಬೇಕಾ? ಹಾಗೇನು ಹೇಳಿಲ್ಲ. ಅಭಿಮಾನವನ್ನು ಬಿಡಿ. ಇದನ್ನು ನಿತ್ಯದಲ್ಲಿ ಮೆಲುಕು ಹಾಕಿ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಕೊನೆಯ ಪಕ್ಷ ರಾತ್ರಿ, ಬೆಳಿಗ್ಗೆ 2 ಹೊತ್ತು. ಮಧ್ಯಾಹ್ನ ಬಹಳ ಅವಸರ, ಗಡಿಬಿಡಿ, ಆಫೀಸು ಬಿಟ್ಬಿಡಿ. ಅವಾಗೆಲ್ಲ ಈ ವೈರಾಗ್ಯ ಬಂದುಬಿಟ್ರೆ ಯಾರಾದರೂ ಹಣ ಕಿತ್ಕೊಂಡು ಹೋದರೆ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ರಾತ್ರಿ ನಾನು ಜೀವಸ್ವರೂಪ, ಇದು ನಿತ್ಯ, ಜೀವೋ ನಿತ್ಯ ಧಾತುರಸ್ಯತ್ವ ನಿತ್ಯ, ಈ ದೇಹ ಅನಿತ್ಯ, ಬಂಧು ಬಳಗ ಈ ಸಂಬಂಧ ಅನಿತ್ಯ, ಬಳಸುವ ವಸ್ತುಗಳು ಅನಿತ್ಯ, ಇದ್ಯಾವುದು ನನ್ನದಲ್ಲ. ಇದೇ ಮಹಾಭಾರತದ ಇದೇ ಅಧ್ಯಾಯದ ಮೊದಲು ಪ್ರಾರಂಭದ ಹಂತದಲ್ಲಿ ನಾವು ಕೇಳಿದ್ದೇವೆ, ಯಥಾ ಮಮ ತಥಾನ್ಯೇಷಾಂ, ಇದು ನನ್ನದು ಹೇಗೋ ಹಾಗೆ 10 ಜನರಿಗೆ ಸಂಬಂಧಪಟ್ಟದ್ದು. ಇದು ನನ್ನದೇ ಅಲ್ಲ, ಇದು ಭಗವಂತನದು, ವಾಯುದೇವರದು, ದೇವತೆಗಳದು, ಅವರು ಕೊಟ್ಟದ್ದಕ್ಕೆ ತಾತ್ಕಾಲಿಕವಾಗಿ ನನ್ನದು. ಈ ತರಹದ ಚಿಂತನವನ್ನು ನಾವು ಪುನಃ ಪುನಃ ಮನಸ್ಸಿನಲ್ಲಿ ಮಾಡಿದಾಗ ಮನಸ್ಸಿನಲ್ಲಿರುವ ಆಶೆ ನಿಧಾನವಾಗಿ ಕಡಿಮೆಯಾಗ್ತಾ ಹೋಗುತ್ತೆ. ಆಶೆ ಪಟ್ಟು ಕಷ್ಟಪಟ್ಟವರನ್ನು ಚಿಂತಿಸಿದರೂ ಕಡಿಮೆಯಾಗತ್ತೆ. ಎಲ್ಲಕ್ಕೂ ಮೇಲಾಗಿ ಭಗವಂತನಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೂ ಭಗವಂತ ನಮ್ಮಲ್ಲಿರುವ ಆಶೆಗಳನ್ನು ಕಡಿಮೆ ಮಾಡುತ್ತಾನೆ. ಅದೇ ನಿಜವಾದ ಸುಖ ಅಂತ. ಪಿಂಗಲ ಎಂಬ ಒಬ್ಬ ಸ್ತ್ರೀ, ಅವಳ ಕಥೆಯನ್ನು ವಿಸ್ತಾರವಾಗಿ ಶ್ರೀಮದ್ ಭಾಗವತದಲ್ಲಿ ನಾವು ಕಾಣುತ್ತೇವೆ. ಏಕಾದಶ ಸ್ಕಂಧದಲ್ಲಿ ಸಂಕ್ಷೇಪವಾಗಿ ಮಹಾಭಾರತ ಹೇಳುತ್ತದೆ. ಅವಳು ವೇಶ್ಯೆ. ತನ್ನ ವೃತ್ತಿಯಲ್ಲಿ ತಾನಿದ್ದು ಒಂದು ದಿನ ಯಾವುದೇ ರೀತಿಯ ಹಣ ತನಗೆ ಸಿಗದೇ ಇದ್ದಾಗ ಬಹಳ ಪ್ರತೀಕ್ಷೆಯನ್ನು ಮಾಡಿ ಕೊನೆಗೆ ದುಃಖದಿಂದ ಒಂದು ಮಾತನ್ನಂತಾಳೆ, ಇಷ್ಟು ದಿವಸ ನಾನು ಎಷ್ಟು ವ್ಯರ್ಥ ಮಾಡಿದೆ ನನ್ನ ಜನ್ಮವನ್ನು, ಯಾರಿಂದಲೋ ಸುಖ ಇದೆ ಅಂತ ತಿಳಿದೆ,
ಹಣದಿಂದ ಸುಖ ಇದೆ ಅಂತ ತಿಳಿದೆ, ಜನರಿಂದ ಸುಖ ಇದೆ ಅಂತ ತಿಳಿದೆ. ಆದರೆ ನನಗೆ ಗೊತ್ತಿಲ್ಲ ಸುಖ ಕೊಡುವ ವ್ಯಕ್ತಿ ಹೊರಗಿಲ್ಲ, ನನ್ನೊಳಗೇ ಇದ್ದಾನೆ ಅಂತ ನನಗೆ ಗೊತ್ತಾಗಲಿಲ್ಲ. ಅಂತಿಕೆ ರಮಣಂ ಸಂತಂ ನೈನಂ ಅಧ್ಯಗಮಂ ಪುರ. ಹೃದಯದೊಳಗೇ ಇದ್ದು ನನಗೆ ನಿಜವಾಗಿ ಸುಖ ಕೊಡುವ ಸರ್ವಾಂತರ್ಯಾಮಿ ಭಗವಂತ ಇದ್ದಾನೆ, ಅವನನ್ನು ನಾನು ತಿಳಿಯಲಿಲ್ಲಲ್ಲ, ಯಾರನ್ನೋ ಭಜಿಸ್ತಾ ಇದ್ದೇನಲ್ಲ, ಎಂತಹ ಮೂರ್ಖಳು ನಾನು. ಇದನ್ನೇ ಭಾಗವತ ಮತ್ತೊಂದು ಭಾಷೆಯಲ್ಲಿ ಹೇಳುತ್ತದೆ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಂ ಇಮಂ ವಿಹಾಯ ಅಕಾಮದಂ ದುಃಖ ಭಯಾತಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೇ ಅಜ್ಞಾ. ಒಳಗೆ ಇದ್ದಾನೆ, ನಿಜವಾಗಿ ಸುಖ ಕೊಡುವವನು ಅವನು, ಎಲ್ಲರೂ ನಿಮಿತ್ತ ಮಾತ್ರ. ಇಲ್ಲಿ ಪಕ್ಕದಲ್ಲಿ ಮೆರವಣಿಗೆಗೆ ಉಪಯೋಗಿಸುವುದಕ್ಕೆ ಅಂತ ವೇಷಗಳನ್ನು ಇಟ್ಟಿದ್ದಾರೆ. ಅವುಗಳು ಓಡಾಡ್ತಾ ಇರ್ತವೆ. ದೊಡ್ಡ ಎತ್ತರದ ಅಷ್ಟು ದೊಡ್ಡ ಮನುಷ್ಯರಿದ್ದಾರೆ ಅಂತ ಹೊಸದಾಗಿ ಉಡುಪಿಗೆ ಬಂದವರಿಗೆ ಅನಿಸ್ಬೋದು. ಆದರೆ ಒಳಗಿದ್ದವರು ಅಂತಹ ದೊಡ್ಡ ವೇಷ ಹಾಕಿಕೊಂಡು ಓಡಾಡ್ತಾ ಇರ್ತಾರೆ. ಹಾಗೆ ಭಗವಂತ ಒಬ್ಬ ಇದ್ದಾನೆ, ಸ್ವತಂತ್ರನಾದ ಭಗವಂತ ಒಬ್ಬ ಇದ್ದಾನೆ. ನಾವೆಲ್ಲ ಪರತಂತ್ರರು. ಕಟ್ಟಿಗೆಯ ಗೊಂಬೆಗಳ ಒಳಗಿದ್ದು ಕೈ ಎತ್ತಿದಾಗ ಎತ್ತಿ ಇಳಿಸಿದಾಗ ಇಳಿಸ್ತವೆ ಅಲ್ಲ, ಗೊಂಬೆಗಳಿಗೆ ಸ್ವಾತಂತ್ರ್ಯ ಇಲ್ಲ. ಹಾಗೆ ನಾವು ಹೆಸರಿಗೇನೋ ಚೇತನರು, ಆದರೆ ಪೂರ್ಣ ಭಗವಂತನ ಅಧೀನರು. ಒಳಗಿದ್ದು ಭಗವಂತ ಏನು ಮಾಡಿಸ್ತಾನೆ ಅದನ್ನು ನಾವು ಮಾಡ್ತೇವೆ, ಇಲ್ಲದೇ ಇದ್ರೆ ಇಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿ ಅಡುಗೆ ಮಾಡಿ ಹಾಕ್ತಾನೆ, ಅದರಿಂದ ನಮಗೆ ಸುಖ ಇದೆ ಅಲ್ಲ, ದೇವರಿಂದಲೇ ಸುಖ. ಅವನೇ ಅಡುಗೆ ಮಾಡಿ ಹಾಕೋದು, ಅವನೇ ಒಳಗಿದ್ದು ತಿನ್ನಿಸೋದು, ಅವನೇ ಒಬ್ಬರಲ್ಲಿ ನಿಂತು ಹಣ ಕೊಡೋದು. ಯಾವುದೇ ರೀತಿಯಿಂದ ಸುಖ ಯಾರಿಂದಲೇ ನಮಗಾಗಬೇಕಾದರೂ ಒಳಗಿದ್ದ ಅಂತರ್ಯಾಮಿಯಾದ ಭಗವಂತನ ಕ್ರಿಯೆಯಿಂದ ನಮಗೆ ಸುಖವೇ ಹೊರತು ಆ ಮೇಲಿನ ಗೊಂಬೆಗಳಿಂದಲ್ಲ. ಗೊಂಬೆಗಳಿಗೆ ಮರ್ಯಾದೆ ಮಾಡುವುದಲ್ಲ, ಒಳಗಿದ್ದ ವ್ಯಕ್ತಿಗೆ ಆಮೇಲೆ ಬಹುಮಾನವನ್ನು ಕೊಡ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದಿ ನೀನು ಅಂತ. ಹಣ ಕೊಡೋದು ಅವನಿಗೆ. ಹಣದ ಮಾಲೆಯನ್ನು ಮಾಡಿ ಗೊಂಬೆಗಳಿಗೆ ಯಾರೂ ಹಾಕಿ ಬರೋದಿಲ್ಲ, ಎಷ್ಟು ಚೆನ್ನಾಗಿ ಓಡಾಡ್ತು ಗೊಂಬೆ ಅಂತ. ನಮಗೆ ಆಕರ್ಷಕವಾಗಿದ್ದು ಗೊಂಬೆನೇ ನಿಜ, ಆದರೆ ಕೊಡೋದು ಒಳಗಿದ್ದ ಚೇತನನಿಗೆ. ಹೇಗೋ, ಯಾಕೆ ನಿಜವಾಗಿ ಮಾಡಿದವನು ಅವ ಕೆಲಸ. ಹಾಗೆ ಎಲ್ಲ ಜೀವರ ಒಳಗೆ ಅಂತರ್ಯಾಮಿಯಾಗಿದ್ದು ಸುಖ ಕೊಡುವವನು ದೇವರು. ಅವನು ನನ್ನೊಳಗೂ ಇದ್ದಾನೆ ಎಂದ ಮೇಲೆ ನಾನು ಯಾಕೆ ಹೊರಗೆ ಹುಡುಕಿಕೊಂಡು ಹೋಗಬೇಕು ಸುಖಕ್ಕಾಗಿ? ಒಳಗೆ ಇದ್ದಾನೆ. ಈ ದೇಹದಿಂದ ಸುಖ ಇದೆ, ಈ ದೇಹದ ಸಂಘದಿಂದ ಸುಖ ಇದೆ ಅಂತ ತಿಳಿದದ್ದು ಎಷ್ಟು ತಪ್ಪು. ಯದಸ್ಥಿಭಿರ್ನಿರ್ಮಿತ ವಂಶ ವಂಶ್ಯಸ್ಥೂಣಂ ತ್ವಚಾರೋಮ ನಖೈಃಪಿನದ್ಧಂ ಕ್ಷರನ್ನವದ್ವಾರ ಮಗಾರಮೇತದ್ವಿಣ್ ಮೂತ್ರಪೂರ್ಣಂ ಮಧುಪೈತಿ ಕಾನ್ಯಾ. ಏನಿದೆ ಇದರಲ್ಲಿ? ಯಾವ ತರಹದ ಚಿಂತನವನ್ನು ಪಿಂಗಲ ಕೊಡ್ತಾ ಇದ್ದಾಳೆ ನೋಡಿ ಶ್ರೀಮದ್ ಭಾಗವತದಲ್ಲಿ. ಇದೊಂದು ಪೆಟ್ಟಿಗೆ ಇದ್ದ ಹಾಗೆ. ಆ ತರಹದ ಚಿಂತನವನ್ನು ಸಭೆಯಲ್ಲಿ ಹೇಳಬೇಕೋ ಹೇಳಬಾರದು, ಆದರೆ ಶ್ರೀಮದ್ ಭಾಗವತದಲ್ಲಿ ಉಂಟು. ವಿಣ್ಮೂತ್ರ ಪೂರ್ಣಂ ಮಧುಪೈತಿ ಕಾನ್ಯಾ. ಗಿಫ್ಟ್ ಕೊಡ್ತಾರೆ ಕೆಲವರು. ಗಿಫ್ಟ್ ಕೊಡುವಾಗ ಒಳಗೆ ಏನೇನೋ ಹಾಕಿರ್ತಾರೆ, ಗೋಡಂಬಿ ದ್ರಾಕ್ಷಿ ಎಲ್ಲ ಒಳಗಿಟ್ಟು ಮೇಲೆ ಒಳ್ಳೆ ಚೆನ್ನಾಗಿ ಬಾಕ್ಸ್ ಮಾಡಿ, ಏನೋ ಪೇಪರ್ಸ್ ಬರುತ್ತಾರಲ್ಲ ಒಳ್ಳೆ ಕಲರ್ ಇರುವಂತಹ ಗುಲಾಬಿಯ, ಕೆಂಪು, ಹಳದಿ ಚಿತ್ರದ ಕಾಗದಗಳನ್ನು ಅಂಟಿಸಿ ಚೆನ್ನಾಗಿ ಮಾಡಿ ಕೊಡ್ತಾರೆ. ಒಳಗಿರೋದು ಒಂದಿಷ್ಟು ಗೋಡಂಬಿ ಇರ್ತದೆ, ಬಾಕ್ಸ್ ಇಷ್ಟು ದೊಡ್ಡದಾಗಿರ್ತದೆ. ಅದನ್ನು ತೆಗೆದುಕೊಳ್ತಾರೆ, ಗೌರವದಿಂದ ಇಟ್ಟುಕೊಳ್ತಾರೆ. ಕಾಗದದ ಮೇಲಿನ ಗೌರವ ಅಲ್ಲ ಅದು, ಒಳಗಿರುವ ವಸ್ತುವಿನ ಮೇಲಿನ ಗೌರವ. ಅದು ತಿನ್ನುವ ಪದಾರ್ಥ ಇರ್ಬೋದು, ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ಮೇಲೆ ಕಾಗದ ಇದೆ. ಆದರೆ ಒಂದು ಪೆಟ್ಟಿಗೆ, ಅದರಲ್ಲಿ ಮಲಮೂತ್ರಗಳನ್ನು, ಹೊಲಸು, ಚರಂಡಿಯ ನೀರು, ಮಲಮೂತ್ರಗಳು, ನಾಯಿಯ ಹೊಲಸು, ಹಂದಿಯ ಹೊಲಸು ಎಲ್ಲ ಹಾಕಿ ಹೊಲಸು ತುಂಬಿದ ಒಂದು ಬಾಕ್ಸ್. ಅದರ ಮೇಲೆ ಚೆನ್ನಾಗಿ ಕಾಗದಗಳನ್ನು ಅಂಟಿಸಿ ಇದರೊಳಗೆಲ್ಲ ಪ್ರಾಣಿಗಳ ಮಲಮೂತ್ರಗಳು, ಹೊಲಸು, ಕೀವು, ರಕ್ತ ಎಲ್ಲ ಇದೆ ಅಂತ ಬರೆದು ಅದನ್ನು ಒಯ್ದು ಗಿಫ್ಟ್ ಕೊಟ್ಟರೆ ಯಾರಾದರೂ ಮುಟ್ತಾರ? ಛೀ ಥೂ ಹೊಲಸು ಅಂತ ಎತ್ತಿ ಎಸೀತಾರ. ಆ ಕಡೆ ಕೊಟ್ಟವನಿಗೆಂದೆರಡು ಬಾರಿಸಿ ಚೆನ್ನಾಗಿ ಕೋಲಿನಿಂದ ಅದನ್ನು ಎತ್ತಿ ಆಚೆಗೆ ಎಸೆದು ಬಾ ಅಂತ ಹೇಳ್ತಾರೆ. ಹತ್ತಿರ ಇಟ್ಟುಕೊಳ್ಳೋದಕ್ಕೂ ತಯಾರಾಗೋದಿಲ್ಲ. ಯಾಕೆ? ಬಾಕ್ಸ್ ಒಂದೇ ತರಹ ಇದೆ ಅಲ್ವಾ? ಇದಕ್ಕೂ ಕಾಗದ ಇದೆ, ಅದಕ್ಕೂ ಕಾಗದ ಇದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಇದರೊಳಗೆ ಬಂಗಾರ ಇದೆ ಅಂತ ಗೊತ್ತು.
ಇದರೊಳಗೆ ಹೊಲಸಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಮುಟ್ಲಿಕ್ಕೂ ಇವನು ಮನಸ್ಸು ಮಾಡೋದಿಲ್ಲ, ಹೇಸಿಗೆ ಬರುತ್ತೆ ಅಲ್ವಾ. ಆ ರೀತಿ ನನ್ನ ಪರಿಸ್ಥಿತಿಯಾಗಿದೆ ಅಂತ ಪಿಂಗಲ ಹೇಳ್ತಾಳೆ. ಮಾನವರ ದೇಹ ಅಂದರೆ ಇನ್ನೇನು ಅಂತಾಳೆ ಅವಳು. ವಿಣ್ಮೂತ್ರ ಪೂರ್ಣಂ ಮಧುಪೈತಿ ಕಾನ್ಯ, ರಕ್ತ ಮಾಂಸ ಕೀವು ಮಲ ಮೂತ್ರ ನಾನಾ ತರಹದ ದುರ್ಗಂಧಯುಕ್ತವಾದ ವಸ್ತುಗಳ ಒಂದು ಪೆಟ್ಟಿಗೆ ಅದು ಮಾನವನ ದೇಹ. ಈ ದೇಹದಿಂದ ನಾನು ಸುಖವನ್ನು ಬಯಸುವುದು ಅಂದರೆ ಎಂತಹ ಬುದ್ಧಿಗೆ ಹಿಡಿತನ ಇದು ಇಷ್ಟು ದಿವಸ ನನಗೆ ತಿಳಿಯಲಿಲ್ಲ, ಈಗ ಅರ್ಥವಾಯಿತು ಅಂತಂತಾಳೆ. ಈ ಆಲೋಚನೆಯನ್ನು ಮಾಡಿ ನಾನು ಇದನ್ನು ಬಿಟ್ಟಿದ್ದೇನೆ. ನೋಡೋದಕ್ಕೆಲ್ಲ ಒಂದೇ ತರಹ ಇದೆ, ಆದರೆ ಒಳಗೆ ಬಂಗಾರ ಇದೆ, ಒಳಗೆ ಬೆಳ್ಳಿ ಇದೆ, ಒಳಗೆ ವಜ್ರ ಇದೆ, ಅದರ ಮೇಲೆ ಜ್ಯುವೆಲರಿ ಒಳಗೆ ಒಳ್ಳೆ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಅದನ್ನು ಮಾತ್ರ ಮರ್ಯಾದೆಯಿಂದ ತಂದು ಒಳಗಿಟ್ಟುಕೊಳ್ತೇವೆ. ಹಾಗೆ ಭಗವಂತನ ಪ್ರತಿಮೆ ಇದೆ, ಶಾಸ್ತ್ರ ಗ್ರಂಥಗಳಿವೆ, ಅವುಗಳಲ್ಲಿ ಸಾಕ್ಷಾತ್ ಭಗವಂತನ ಸನ್ನಿಧಾನ ಇದೆ, ಅವುಗಳು ನಮಗೆ ಮೋಕ್ಷ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತವಲ್ಲ, ಅವು ವಜ್ರದ ಮುತ್ತಿನ ರತ್ನದ ಪೆಟ್ಟಿಗೆ ಇದ್ದಂತೆ. ಲೌಕಿಕವಾದ ಗ್ರಾಮ್ಯ ಸುಖಕ್ಕಾಗಿ ಉಪಯೋಗಿಸುವ ಈ ದೇಹಗಳು ಅಂದರೆ ಕೀವು ರಕ್ತ ಮಾಂಸ ಮಲ ಮೂತ್ರಗಳ ಪೆಟ್ಟಿಗೆ ಇದ್ದಂತೆ. ಇದರ ಬಗ್ಗೆ ಯಾವುದೇ ತರಹದ ಅಭಿಲಾಷೆಯನ್ನು ಇಟ್ಟುಕೊಳ್ಳಬಾರದು. ಈ ವಿವೇಕ ನನಗೆ ಬಂತು ಅಂತ ಪಿಂಗಲೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾಳೆ. ಈ ಆಲೋಚನೆಯನ್ನು ಮನುಷ್ಯ ಮೇಲಿಂದ ಮೇಲೆ ಮಾಡ್ತಾ ಜೀವನದಲ್ಲಿ ಸುಖಂ ನಿರಾಶಸ್ವಪಿತಿ ನೈರಾಶ್ಯಂ ಪರಮಂ ಸುಖಂ, ಆಶೆಗಳನ್ನು ಕಡಿಮೆ ಮಾಡ್ತಾ ಅಭಿಲಾಷೆಗಳನ್ನು ಕಡಿಮೆ ಮಾಡ್ತಾ ವಿರಕ್ತನಾಗಿ ಇರಬೇಕು. ಇದನ್ನು ನನ್ನ ಜೀವನದಲ್ಲಿ ನಾನು ಸಾಧಿಸಿದೆ ಅಂತ ತನ್ನ ಜೀವನವನ್ನೇ ಒಂದು ಪ್ರಾಕ್ಟಿಕಲ್ ಆಗಿ ವೈರಾಗ್ಯದ ಬಗ್ಗೆ ಯಾವ ರೀತಿ ಮನುಷ್ಯ ತಾನು ನಿರ್ಣಯವನ್ನು ತೆಗೆದುಕೊಳ್ಳಬೇಕು, ರೂಢಿಸಿಕೊಳ್ಳಬೇಕದನ್ನು ಅನ್ನೋದಕ್ಕಾಗಿ ತಾನು ಕಂಡ ಸತ್ಯವನ್ನು ಕೊನೆಗೆ ಹೇಳ್ತಾಳೆ. ಸುಖಂ ನಿರಾಶಸ್ವಪಿತಿ ನೈರಾಶ್ಯಂ ಪರಂ. ಎಷ್ಟು ಆಶೆಗಳಿವೆಯೋ ಅಷ್ಟು ಮನುಷ್ಯ ನಿದ್ರೆಗೆಟ್ಟು ಹಾಳಾಗ್ತಾನೆ. ಚಿಂತೆ ಮಾಡಿ 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 ನಿರಾಶನಾದ ವ್ಯಕ್ತಿ, ನಿರಾಶ ಅಂದರೆ ಆಶೆ ಬಿಟ್ಟವ ಅಂತ ಅರ್ಥ ಅಲ್ಲ, ಯಾವ ಅಪೇಕ್ಷೆಗಳನ್ನಿಲ್ಲದೆ ಭಗವಂತನ ಚಿಂತನದಲ್ಲಿದ್ದ ವ್ಯಕ್ತಿ ಸುಮ್ಮನೆ ಸುಖವಾಗಿ ಮಲಗುತ್ತಾನೆ. ಮನುಷ್ಯ ಆರೋಗ್ಯವಂತನಾಗಿದ್ದಾನೆ ಎನ್ನುವುದಕ್ಕೆ ಏನು ಪ್ರಧಾನವಾದ ಗುರುತು ಅಂದರೆ ಅವನು ಹಾಸಿಗೆಗೆ ಹೋದ ತಕ್ಷಣ ನಿದ್ರೆ ಹತ್ತಬೇಕು, ಚಿಂತೆಯೇ ಇರಬಾರದು, ಅಂದರೆ ಅವನು ಆರೋಗ್ಯವಂತ ಅಂತ ಅರ್ಥ. ಏನು ಚೆನ್ನಾಗಿದೆಯಾ, ಎಷ್ಟಿದೆ ಸಂಬಳ, ಏನು ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಸಂಬಳ ಗಳಿಸ್ತಾನೆ, ಅದರ ಮೇಲೆ ಅವನು ಸುಖವಾಗಿದ್ದಾನೆ ಅಂತ ಇವತ್ತಿನವರು ನಾವು ಗುರುತಿಸ್ತೇವೆ. ಎಷ್ಟಿದೆ ಮನೆಯಲ್ಲಿ, ರೂಮ್ಸ್ ಎಷ್ಟಿದೆ, ಇವುಗಳನ್ನು ನಾವು ಕೇಳ್ತೇವೆ. ವಾಹನಗಳೇನು ಅಂತ ನೋಡ್ತೇವೆ, ಡೆಪಾಸಿಟ್ಗಳನ್ನು ನೋಡ್ತೇವೆ. ಅಲ್ಲ, ಪ್ರಾಚೀನರು ಒಬ್ಬ ವ್ಯಕ್ತಿ ಒಂದು ರಾಜ್ಯ ಸುಖವಾಗಿದೆ ಅಂತ ಗುರುತಿಸುವುದಕ್ಕೆ ಇದೇ ಶ್ರೀಮನ್ ಮಹಾಭಾರತದ ಆದಿಪರ್ವದಲ್ಲಿ ಶಂತನುವಿನ ಪ್ರಸಂಗದಲ್ಲಿ ಹೇಳ್ತಾರೆ, ಸುಖ ಸ್ವಪ್ನ ನಿಬೋಧನಾಹ. ಅವನ ರಾಜ್ಯ ಬಹಳ ಚೆನ್ನಾಗಿತ್ತು. ಯಾಕೆ ಅಂದರೆ ಎಲ್ಲರೂ ಸುಖವಾಗಿ ಮಲಗಿ ಸುಖವಾಗಿ ಹೇಳ್ತಾ ಇದ್ರು ಅಂತ. ಇದು ರಾಜ್ಯದ ಸೌಖ್ಯವನ್ನು ಅಳೆಯುವ ಮಾನದಂಡವಾಗಿತ್ತು ಒಂದು ಕಾಲಕ್ಕೆ. ಸುಖ ಸ್ವಪ್ನ ನಿಬೋಧನಾಹ, ಸುಖವಾಗಿ ಮಲಗ್ತಾ ಇದ್ರು, ಸುಖವಾಗಿ ಎಚ್ಚರವಾಗ್ತಾ ಇತ್ತು. ಹಾಗಾದ್ರೆ ಅವರಿಗೆ ಯಾವ ಚಿಂತೆ ಇರಲಿಲ್ಲ, ಅಂದರೆ ರಾಜ ಅಷ್ಟು ಚೆನ್ನಾಗಿ ಅವರನ್ನು ನೋಡಿಕೊಂಡಿದ್ದಾನೆ ಅಂತ ಅರ್ಥ. ಇದು ರಾಜನ ರಾಜ್ಯದ ಸುವ್ಯವಸ್ಥೆಯ ಗುರುತು. ಹಾಗಾಗಿ ಆ ಸುಖ ಸ್ವಪ್ನ ನಿಬೋಧನರಾಗಬೇಕಾದರೆ ಮನುಷ್ಯ ಆಶೆಗಳನ್ನು ಕಡಿಮೆ ಮಾಡಿಕೊಂಡಿರಬೇಕು. ಸುಖಂ ನಿರಾಶಸ್ವಪಿತಿ ನೈರಾಶ್ಯಂ ಪರಮಂ ಸುಖಂ ಎಂಬುದಾಗಿ ಪಿಂಗಲ ತಿಳಿಸ್ತಾಳೆ. ನೋಡಿ, ಹೇಗಿದ್ದು ಹೇಗಾದಯೋ ಆತ್ಮ ಅಂತ ದಾಸರು ಒಂದರ್ಥದಲ್ಲಿ ಇದನ್ನು ಬಳಸ್ತಾರೆ. ನೀನು ಎಲ್ಲಿರಬೇಕಾಗಿತ್ತು, ಎಂತಹ ಹೀನ ಸ್ಥಿತಿಯಲ್ಲಿದ್ದಿ ಅಂತ. ಆದರೆ ಇದನ್ನು ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ, ಈ ಪಿಂಗಲ ಎಂಬ ವೇಶ್ಯ ಇವಳು ಹೇಗಿದ್ದು ಹೇಗಾದಳು ಅಂತ ಆಲೋಚನೆ ಮಾಡಿ, ಭೋಗಾಸಕ್ತಳಾದಾಗ ಒಬ್ಬ ವೇಶ್ಯೆಯಾಗಿ ಹಣಕ್ಕಾಗಿ ಪರಿತಪಿಸಿ ಒದ್ದಾಡುವಂತಹ ಸ್ಥಿತಿಯಲ್ಲಿರುವ ಒಂದು ಹೆಣ್ಣು ಭೋಗದಲ್ಲಿದ್ದಾಗ ಹೀನಸ್ಥಿತಿಯಲ್ಲಿದ್ದವಳು ಅದೇ ತ್ಯಾಗವನ್ನು ಮಾಡಿದಾಗ ಎಂತಹ ಉನ್ನತ ಸ್ಥಿತಿಗೆ ಹೋಗಿದ್ದಾಳೆ ಅಂತ ನಾವು ಆಲೋಚನೆ ಮಾಡೋಣ. ತ್ಯಾಗ ಮಾಡಿದಳು, ಪೂರ್ಣವಾಗಿ ತ್ಯಾಗ ಮಾಡಿದ್ದಾಳೆ, ವಿರಕ್ತಳಾಗಿದ್ದಾಳೆ, ಭಗವಂತನ ಚಿಂತನದಲ್ಲಿಯೇ ತನ್ನ ಇಡೀ ಆಯುಷ್ಯವನ್ನು ಕಳೆದಿದ್ದಾಳೆ. ಜನ್ಮಾಂತರದಲ್ಲಿ ಅವಳು ದ್ವಾಪರ ಯುಗದಲ್ಲಿ
ತ್ರಿವಕ್ರ ಆಗಿ ಹುಟ್ಟಿದ್ದಾಳೆ. ಶ್ರೀಕೃಷ್ಣ ಪರಮಾತ್ಮ ಇವಳನ್ನು ಉದ್ಧಾರ ಮಾಡಿದ್ದಾನೆ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಕರ್ಷತೀತಿ ಕೃಷ್ಣ. ತ್ರಿವಕ್ರೆ ಗಂಧವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾಳೆ ಕಂಸನಿಗಾಗಿ. ಶ್ರೀಕೃಷ್ಣ ಪರಮಾತ್ಮ ಅದನ್ನು ಕೇಳಿದ, ಭಕ್ತಿಯಿಂದ ಕೊಟ್ಟಿದ್ದಾಳೆ. ಜನ್ಮಾಂತರದಲ್ಲಿ ವಿರಕ್ತಳಾಗಿ ಅದೇ ವೈರಾಗ್ಯವನ್ನು ಮುಂದುವರಿಸಿಕೊಂಡು ಈ ಜನ್ಮದಲ್ಲಿಯೂ ಅಷ್ಟೇ ವಿರಕ್ತಳಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೃಷ್ಣನಿಗೆ ಸೇವೆಯನ್ನು ಮಾಡಿದ್ದಕ್ಕೆ ಪ್ರೀತಿಯಿಂದ ಕೃಷ್ಣ ಅವಳ ಕಾಲಿನ ಮೇಲೆ ಕಾಲಿಟ್ಟ, ಗದ್ದಕ್ಕೆ ಕೈ ಹಚ್ಚಿದ, ಜೋರಾಗಿ ಕರ್ಷಣೆ ಮಾಡಿದ, ಎಳೆದ ನೋಡಿ. ಕರ್ಷತಿ ಇತಿ ಕೃಷ್ಣ. ಜೋರಾಗಿ ಸೆಳೆದದ್ದಕ್ಕೆ ಏನಾಯಿತು? ಅವಳಿಗೆ ಉತ್ತಮವಾದ ಸೌಂದರ್ಯ ಬಂತು. ಆ ಎಲ್ಲ ಕುರೂಪ ಹೋಗಿದೆ. ಬೇಕು ಅಂತ ಕುರೂಪಳಾಗಿ ಹುಟ್ಟಿದ್ಲೋ ಏನೋ ಅವಳು. ಶ್ರೀಕೃಷ್ಣ ಪರಮಾತ್ಮನೇ ನನ್ನನ್ನು ಸ್ವೀಕಾರ ಮಾಡಬೇಕೇ ಹೊರತು ಇನ್ಯಾವ ದುಷ್ಟ ವ್ಯಕ್ತಿಗಳ ಕಾಮುಕ ದೃಷ್ಟಿಗೆ ನಾನು ಗುರಿಯಾಗುವುದು ಬೇಡ ಅಂತೆ ಕುರೂಪಿಯಾಗಿ ಹುಟ್ಟಿದ್ಲೋ ಏನೋ. ಕೃಷ್ಣ ಬಂದಾಗ ಅವನಿಗಾಗಿ ಮೀಸಲಿಟ್ಟ ತನ್ನ ದೇಹವನ್ನು ಸ್ವರೂಪ ಉಳ್ಳದ್ದನ್ನಾಗಿ ಮಾಡಿಕೊಂಡಿದ್ದಾಳೆ. ಕೃಷ್ಣನ ಅನುಗ್ರಹದಿಂದ ಉತ್ತಮವಾದ ರೂಪ ಬಂದಿದೆ. ಕೃಷ್ಣ ಅವಳನ್ನು ಮದುವೆಯಾಗಿದ್ದಾನೆ. ಅವಳಲ್ಲಿ ವಿಶೋಕ ಎಂಬ ಒಬ್ಬ ಮಗ ಹುಟ್ಟಿದ. ಅವನು ಭೀಮಸೇನ ದೇವರಿಗೆ ಸಾರಥಿಯಾಗ್ತಾನೆ. ನಾರದರ ಶಿಷ್ಯನಾಗಿ ಪಂಚರಾತ್ರ ಗ್ರಂಥಗಳ ಅಧ್ಯಯನವನ್ನು ಮಾಡ್ತಾನೆ. ಕೃಷ್ಣನ ಕೈ ಹಿಡಿದು ನಾರದರಂತಹ ಮಹಾಜ್ಞಾನಿಗಳಿಂದ ಉಪದೇಶ ಪಡೆಯುವ ಒಬ್ಬ ಮಗನನ್ನ ಪಡೆದು ಭೀಮಸೇನ ದೇವರಂತಹ ಜೀವೋತ್ತಮರ ಸಾರಥಿಯಾಗುವ ಒಬ್ಬ ಮಗನನ್ನ ಪಡೆಯುವಂತಹ ಯೋಗ್ಯತೆಯನ್ನ ಒಬ್ಬ ವೇಶ್ಯೆ ಪಡೆದಿದ್ದಾಳೆ ಅಂದರೆ ತ್ಯಾಗ ಭೋಗಗಳಲ್ಲಿರುವ ಅಂತರ ಎಷ್ಟಿದೆ ಅಂತ ನೋಡಿ. ಜಮೀನಾಸ್ಮಾನ್ ಫರಕಿದೆ. ತ್ಯಾಗ ಮಾಡಿದಾಗ ಶ್ರೀಕೃಷ್ಣನ ಕೈ ಹಿಡಿದಿದ್ದಾಳೆ, ಭೋಗಾಸಕ್ತಳಾದಾಗ ಹೀನಮಾನವರ ಆಶೆಯಲ್ಲಿ ಕೊಳೆಯುವ ಪ್ರಸಂಗ ಇತ್ತು. ಮನುಷ್ಯ ತ್ಯಾಗವನ್ನು ಮಾಡಬೇಕು ಅನ್ನುವುದಕ್ಕೆ ಇವಳದು ದೊಡ್ಡದಾದಂತಹ ನಿದರ್ಶನ. ಇವತ್ತು ನಾಗ ಪಂಚಮಿ, ಶೇಷದೇವರ ಇನ್ನುಳಿದ ನಾಗಗಳ ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಸ್ಮರಿಸುವಂತಹ ದಿವಸ. ನಿನ್ನೆ ಅದರ ಬಗ್ಗೆ ನೀವು ಸಾಕಷ್ಟು ಕೇಳಿದ್ದೀರಿ. ರಾಘವೇಂದ್ರಾಚಾರ್ಯರು ಹೇಳಿದ್ದಾರೆ, ಶೇಷದೇವರ ಸ್ಮರಣೆಯನ್ನು ಮಾಡೋಣ. ಶೇಷದೇವರಿಗೆ ಆ ಪದವಿಯಲ್ಲಿ ಕೂಡಿಸಿದ ಮಹಾಲಕ್ಷ್ಮೀ ದೇವಿಯ ಸ್ಮರಣೆಯನ್ನೂ ಮಾಡೋಣ. ಶೇಷದೇವರು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಎಲ್ಲ ಜೀವರಾಶಿಗಳಿಗೆ ಅಭಿಮಾನಿಗಳಾದ ದೇವತೆಗಳು ಶೇಷದೇವರು. ಜೀವಾಭಿಮಾನಿ ಶೇಷಸ್ತು. ಜೀವರಿಗೆ ಅಭಿಮಾನಿ, ಬಹಳ ದೊಡ್ಡದಾದಂತಹ ಸ್ಥಾನ. ಅಭಿಮಾನಿಗಳು ಅಂದರೆ ನಿಯಾಮಕರು ಅಂತ ಅರ್ಥ. ದೇವರ ಅಧೀನರಾಗಿ ನಿಯಮನ ಮಾಡುವ ವ್ಯಕ್ತಿಗಳಿಗೆ ಅಭಿಮಾನಿಗಳು ಅಂತ ಕರೀತಾರೆ. ಪರಮಾತ್ಮನ ಆಜ್ಞೆಯಂತೆ ಎಲ್ಲ ಜೀವರನ್ನ ನಿಯಂತ್ರಣ ಮಾಡುವ ಎಲ್ಲ, ಇದರ ಅರ್ಥ ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ, ಭಾರತೀಯರನ್ನು ಬಿಟ್ಟು ಇನ್ನುಳಿದ ಜೀವರನ್ನ ನಿಯಮನ ಮಾಡುವಂತಹ ಮಹಾ ಸಾಮರ್ಥ್ಯ ಶೇಷದೇವರಿಗಿದೆ. ಉತ್ತಮರು, ಸಮರು ಇವರನ್ನು ಬಿಟ್ಟು ಇಂದ್ರಾದಿ ಎಲ್ಲ ಜೀವರಾಶಿಗಳನ್ನೂ ನಿಯಮನ ಮಾಡ್ತಾರೆ. ಎಂತಹ ದೊಡ್ಡ ಸ್ಥಾನ! ಶೇಷದೇವರನ್ನು ಈ ರೀತಿಯಾಗಿ ಚಿಂತನೆ ಮಾಡಿ ನಾವು ನಮಿಸಬೇಕು. ಏನೋ ಸುಮ್ಮನೆ ಇವತ್ತು ನಾಗರ ಪಂಚಮಿ ಇಂಥ ಒಂದು ಕೈ ಮುಗಿಯುವುದಲ್ಲ. ಜೊತೆಗೆ ಶೇಷದೇವರ ಮಹಿಮೆ ಎಲ್ಲರಿಗೂ ಗೊತ್ತಿದ್ದದ್ದು, ಆದರೆ ಆ ಕ್ಷಣಕ್ಕೆ ನಮಗೆ ಚಿಂತನೆಗೆ ಬರಬೇಕು. ಒಂದು ಸ್ವಲ್ಪ ಹೊತ್ತು ಕಿವಿಯಲ್ಲಿ ಹೋಗ್ತದೆ ನೋಡಿದರೆ, ಇದೇನು ಭಾರ ಅಂತ ಅನಿಸೋದಿಲ್ಲ. ಆದರೂ ಒಂದು 2 ನಿಮಿಷ ಹೆಚ್ಚು ಮಾತನಾಡಿದರೆ ಮಾತುಗಳೇ ನಮ್ಮ ತಲೆಗೆ ಭಾರ ಅಂತ ಅನ್ನಿಸ್ತದೆ, ಹೇಳುವವರಿಗೂ ಕೇಳುವವರಿಗೂ. ಇಂತಹ ಅಲ್ಪಬಲರು ನಾವು ಇಡೀ ಬ್ರಹ್ಮಾಂಡವನ್ನು ತಮ್ಮ ಹೆಡೆಯ ಮೇಲೆ ಸಾಸಿವೆ ಕಾಳಿನ ಹಾಗೆ ಧಾರಣೆ ಮಾಡಬೇಕಾಗಿದ್ರೆ ಶೇಷದೇವರ ಬಲ ಎಷ್ಟು ಅದ್ಭುತವಾದದ್ದು ಅಂತ ಆಲೋಚನೆ ಮಾಡಿ. ಧರಾಖಿಲೇಯಂ ನನು ಸರಷಪಾಯತಿ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಇಂತಹ ಸಮಗ್ರವಾದಂತಹ ಲೋಕಗಳಿಂದ ಸಹಿತವಾದ ಪರ್ವತಗಳು, ನದಿ ಸಮುದ್ರಗಳಿಂದ ಕೂಡಿದ ಈ ಸಮಗ್ರವಾದ ಭೂಮಿ ನಮ್ಮ ಸರಷಪಾಯತಿ, ಒಂದು ಸಾಸಿವೆ ಕಾಳಿನಷ್ಟು ಅಷ್ಟು ಹಗರಾಗಿದೆ ಆ ಶೇಷದೇವರ ತಲೆಯ ಮೇಲೆ. ಅಂದರೆ ಅವರ ಬಲ ಎಷ್ಟು!
ಎಲ್ಲ ಜೀವರನ್ನು ನೇಮನ ಮಾಡುತ್ತಾರೆ ಅಂದರೆ ಅವರ ಯೋಗ್ಯತೆ ಎಷ್ಟು ದೊಡ್ಡದು. ಅಂತಹ ಮಹಾನುಭಾವರು. ಜೊತೆಗೆ ಶೇಷದೇವರು ವ್ಯಾಖ್ಯಾನವನ್ನು, ಪಾಠ ಪ್ರವಚನಗಳನ್ನು ಮಾಡುವುದಕ್ಕೆ ಬುದ್ಧಿಯನ್ನು ಕೊಡುವಂತಹ, ಪ್ರಚೋದನೆಯನ್ನು ನೀಡುವಂತಹ ಮಹಾನುಭಾವರು ಶೇಷದೇವರು. ಶೇಷವು ವ್ಯಾಖ್ಯಾನ ಗೋಚರ. ಜೊತೆಗೆ ಅಪೌರುಷೇಯವಾದ ಗ್ರಂಥಗಳನ್ನೆಲ್ಲ ಗರುಡದೇವರು ನಮಗೆ ಪ್ರಚೋದನೆ ಮಾಡಿ ತಿಳುವಳಿಕೆಯನ್ನು ನೀಡಿದರೆ, ಪೌರುಷೇಯ ಗ್ರಂಥಗಳಿಗೆ ನಿಯಾಮಕರಾಗಿ ಆ ಜ್ಞಾನವನ್ನು ನೀಡುವ ಮಹಾನುಭಾವರು ಶೇಷದೇವರು. ಅದಕ್ಕಾಗಿಯೇ ನಾರಾಯಣಂ ನಮಸ್ಕೃತ್ಯ ನರಂಚೈವ, ನರ ಶೇಷ. ಶೇಷದೇವರ ವಿಶೇಷವಾದಂತಹ ಕಾರ್ಯ ಇತಿಹಾಸ ಪುರಾಣಾದಿಗಳ ಜ್ಞಾನವನ್ನು ಜಗತ್ತಿಗೆ ನೀಡಿ ಆ ಮೂಲಕವಾಗಿ ಜಗತ್ತನ್ನು ಉದ್ಧಾರ ಮಾಡುವ ದೊಡ್ಡ ಕಾರ್ಯವನ್ನು ನೋಡಿ. ಎರಡು ರೀತಿಯಿಂದ ಜಗತ್ತನ್ನು ಹೊತ್ತಿದ್ದಾರೆ ಶೇಷದೇವರು. ಒಂದು, ಈ ಭೌತಿಕವಾದ ಬ್ರಹ್ಮಾಂಡವನ್ನು ತಲೆಯ ಮೇಲೆ ಹೊತ್ತಿ ದೇವರ ಸೇವೆಯನ್ನು ಮಾಡಿದರೆ, ದೇವರ ಆಜ್ಞೆಯನ್ನು ಮಾಡಿದರೆ, ಆಧ್ಯಾತ್ಮಿಕವಾದ ಪ್ರಪಂಚವನ್ನು ತಮ್ಮ ತಲೆಯ ಮೇಲೆ ಹೊತ್ತಿದ್ದಾರೆ. ಅಂದರೆ ಎಲ್ಲ ಜನರನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸನ್ಮಾರ್ಗವನ್ನು ಉಪದೇಶ ಮಾಡುವ, ಜ್ಞಾನ ನೀಡುವ ಗುರುತರ ಜವಾಬ್ದಾರಿಯನ್ನು ತಮ್ಮ ತಲೆಯ ಮೇಲೆ ಹೊತ್ತಿದ್ದಾರೆ. ಇತಿಹಾಸ ಪುರಾಣಾದಿಗಳ ಉಪದೇಶವನ್ನು ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು, ಆ ಶ್ರದ್ಧೆಯನ್ನೂ ನೀಡುತ್ತಾರೆ, ಆ ಗ್ರಂಥಗಳನ್ನೂ ನೇಮನ ಮಾಡುತ್ತಾರೆ. ಜೊತೆಗೆ ವಿಶೇಷವಾಗಿ ಶೇಷದೇವರು ಅದನ್ನು ಪಾಠ ಪ್ರವಚನ ಮಾಡುವ, ವ್ಯಾಖ್ಯಾನ, ಗ್ರಂಥಗಳು ಹಾಗೂ ಶ್ರದ್ಧೆ ಎಲ್ಲವನ್ನೂ ಪೌರುಷೇಯ ಗ್ರಂಥಗಳ ಬಗ್ಗೆ ನೀಡುವವರು ಶೇಷದೇವರು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇಂತಹ ಮಹಾನುಭಾವರು. ಆದರೆ ಐತರೇಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸುವಂತೆ ಇಷ್ಟನ್ನೇ ತಿಳಿಯಬಾರದು. ಮತ್ತೆ ಶೇಷದೇವರಿಗೆ ಈ ಬಲವನ್ನು ಒಳಗಿದ್ದು ಸಂಕರ್ಷಣ ರೂಪದಿಂದ ದೇವರು ಕೊಡ್ತಾನೆ. ಆದರೆ ಅದಕ್ಕೆ ಶೇಷದೇವರನ್ನು ನಿಮಿತ್ತ ಮಾಡಿದ್ದಾನಲ್ಲ, ಇದು ಅವರ ದೊಡ್ಡ ಯೋಗ್ಯತೆ. ಶೇಷದೇವರ ಸ್ವಂತ ಸಾಮರ್ಥ್ಯ ಅಲ್ಲ ಇದು. ಶೇಷದೇವರು ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡುತ್ತಾನೆ, ಸಂಕರ್ಷಣ ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡುತ್ತಾನೆ. ಲಕ್ಷ್ಮೀ ವಾಯುದೇವರಿಗೆ, ವಾಯುದೇವರ ದ್ವಾರ ಶೇಷದೇವರಿಗೆ ಬಲ ಬರುವುದು. ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿ ವಂದ್ಯ ಚರಣೋ ಯದಪಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯ ಸುರೈರ್ದುರಾಪಾಂ ಶ್ರೀರಿಯತ್ಕಟಾಕ್ಷ ಬಲವತ್ಯಜಿತನ್ನಮಾಮಿ. ಪರಮಾತ್ಮನ ದರ್ಶನ ಮಿಂಚಿನಂತೆ ಆಗಿ ಹೋದರೆ ಸಾಕು, ನಮ್ಮ ಜನ್ಮ ಸಾರ್ಥಕ, ಮೋಕ್ಷವಾಗತ್ತೆ, ಅದು ನಿಶ್ಚಿತ ಅಂತ ತಿಳಿದುತ್ತಾರೆ. ಎಂಥವರೇ ಇರಲಿ, ಅನಿಯಮ ಸರ್ವೇಶಾಂ, ಯಾರಿಗಾದರೂ ಮೋಕ್ಷವಾಗಲೇಬೇಕು ದೇವರ ದರ್ಶನವಾದರೆ ಅಂತ. ಅಂಥದ್ದು ಪ್ರತಿ ಕ್ಷಣವೂ ಪರಮಾತ್ಮನ ಸ್ಪರ್ಶವಾಗುವ ರೀತಿಯಲ್ಲಿ ಶೇಷದೇವರ ಮೇಲೆ ದೇವರು ಪವಡಿಸಿ ಇರಬೇಕಾಗಿದ್ದರೆ ಎಂತಹ ದೊಡ್ಡ ಭಾಗ್ಯ. ಈ ಭಾಗ್ಯವನ್ನು ಕರುಣಿಸಿದವಳು ಮಹಾಲಕ್ಷ್ಮೀ ದೇವಿ. ಇಡೀ ಜಗತ್ತಿನ ಸೃಷ್ಟಿ ಮಾಡುವ ಭಾಗ್ಯವನ್ನು ಬ್ರಹ್ಮದೇವರಿಗೆ, ಸಂಹಾರ ಮಾಡುವ ಶಕ್ತಿಯನ್ನು ರುದ್ರದೇವರಿಗೆ, ಹೊತ್ತು ತಿರುಗುವ ಶಕ್ತಿಯನ್ನು ಗರುಡದೇವರಿಗೆ ಕರುಣಿಸಿದವಳು ಕೂಡ ಮಹಾಲಕ್ಷ್ಮೀ ದೇವಿ. ಇಡೀ ಜಗತ್ತಿನ ಜ್ಞಾನ ಸದಾಕಾಲ ಮಹಾಲಕ್ಷ್ಮೀ ದೇವಿಗೆ ಉಂಟು. ನಿರಂತರವಾಗಿ ಭಗವಂತನ ಅನಂತ ಗುಣಗಳ ಚಿಂತನವನ್ನು ಮಾಡುವ ಮಹಾನುಭಾವಳು ಶೇಷದೇವರಿಗೆ ಇಂತಹ ದೊಡ್ಡ ಸಾಮರ್ಥ್ಯವನ್ನು ನೀಡಿದ್ದಾಳೆ. ಅಂತಹ ಶೇಷದೇವರು ತಮ್ಮ 1000 ಮುಖಗಳಿಂದ, ಮನಸ್ಸಿನಿಂದ ಯಾವಾಗಲೂ ಭಗವಂತನ ಧ್ಯಾನ, ತಮ್ಮ 1000 ಮುಖಗಳಿಂದ ಯಾವಾಗಲೂ ಭಗವಂತನ ಗುಣಗಾನ, ಶಾಸ್ತ್ರಗಳ ಪಾಠ ಪ್ರವಚನ, ತಮ್ಮ ದೇಹದಿಂದ ಯಾವಾಗಲೂ ಭಗವಂತನ ಸೇವೆ, ಪರಮಾತ್ಮನನ್ನು ತಮ್ಮ ಅಂಗದಿಂದ ಸ್ಪರ್ಶ ಮಾಡುವ ಭಾಗ್ಯ, ಜೊತೆಗೆ ಇಡೀ ಜಗತ್ತನ್ನು ಧಾರಣೆ ಮಾಡುವ ಮೂಲಕ, ಜೀವನನ್ನು ನಿಯಮನ ಮಾಡುವ ಮೂಲಕ ಪರಮಾತ್ಮನ ಸೇವೆಯನ್ನು ಮಾಡುವ ಮಹಾನುಭಾವರು. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಗರುಡ, ಶೇಷ, ರುದ್ರರು. ವಿಶೇಷವಾಗಿ ಮನಸ್ತತ್ವಕ್ಕೂ ಅಭಿಮಾನಿಗಳಾದ ದೇವತೆಗಳು. ಅಹಂಕಾರಕ್ಕೆ ಅಭಿಮಾನಿಗಳು ಅಂದರೆ ಮುಗದೇ ಹೋಯಿತು. ಅಹಂಕಾರದಿಂದ ಬರುವ ಎಲ್ಲ ತತ್ವಗಳಿಗೂ ಕೂಡ, ಪಂಚಮಹಾಭೂತಗಳಿಗೂ ನಿಯಾಮಕರಾದ ಮಹಾನುಭಾವರು ಗರುಡ, ಶೇಷ, ರುದ್ರರು. ಅಂತಹ ಯಾವ ಶೇಷ ಪದವಿಯನ್ನು ಪಡೆಯೋದಕ್ಕೆ ಹಿನ್ನೆಲೆಯಲ್ಲಿ ಅವರು ಎಷ್ಟು ತಪಸ್ಸು ಮಾಡಿದ್ದಾರೆ. ಬ್ರಹ್ಮದೇವರ ಆಯುಷ್ಯದ ಮಾನದಿಂದ 75 ವರ್ಷಗಳವರೆಗೆ ಮುಂದೆ ವಾಯುದೇವರಾಗುವ ಭಾವಿ ಬ್ರಹ್ಮರು, ರುಜು ಪದವಿಗೆ ಬರುವಂತಹ ಯಾವ ವ್ಯಕ್ತಿಗಳೋ ಅಂಥವರಿಂದ 75 ವರ್ಷದವರೆಗೆ ಅಧ್ಯಯನ ಮಾಡಿದ್ದಾರೆ. 25 ವರ್ಷಗಳವರೆಗೆ ಮನನ ನಿಧಿಧ್ಯಾಸನಗಳನ್ನು ಮಾಡಿ ಅವರು ಅಪರೋಕ್ಷ ಜ್ಞಾನವನ್ನು ಪಡೆದು, ಆಮೇಲೆ 40 ಜನ್ಮಗಳವರೆಗೆ ಪುನಃ ಸಾಧನೆಯನ್ನು ಮಾಡಿ ರುದ್ರ ಪದವಿಯನ್ನು ಪಡೆದು ನಂತರ ಶೇಷದೇವರಾಗಿ ಆಮೇಲೆ ಮೋಕ್ಷವನ್ನು ಹೊಂದುತ್ತಾರೆ. ಇಂತಹ ಸಾಧನೆಯನ್ನು ಮಾಡಿದವರು
ಬರೀ ದೇವರನ್ನು ಮಲಗಿಸೋದು ಅಂದರೆ ಫುಕ್ಕಟೆಯಾಗಿ ಮಲಗಿಸಿಕೊಂಡಿಲ್ಲ, ಹಿಂದೆ ಇಷ್ಟು ಸಾಧನೆ ಇದೆ. ಅವರು ಅಖಂಡವಾಗಿ ಶಾಸ್ತ್ರಗಳ ಶ್ರವಣವನ್ನು ಮಾಡಿದ ಮಹಾನುಭಾವರ ಅನುಗ್ರಹ ನಮ್ಮ ಮೇಲೆ ಆಗಿ ಅಷ್ಟೆಲ್ಲ ನಮಗೆ ಮಾಡಲಿಕ್ಕಾಗದೇ ಇದ್ದರೂ ನಮ್ಮ ಶಕ್ತಿಗೆ ಅನುಗುಣವಾಗಿ ಶಾಸ್ತ್ರಗಳ ಶ್ರವಣ ನಿರಂತರವಾಗಿ ನಡೆಯಲಿ, ಭಗವಂತನ ಜ್ಞಾನ ಆಗಲಿ. ಯಾವಾಗಲೂ ದೇವರನ್ನು ಮೈಮೇಲೆ ಮುಟ್ಟಿಸಿಕೊಂಡು ಮಲಗಿಸಿಕೊಳ್ಳೋ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ದಿನಕ್ಕೆ ಒಂದು ಬಾರಿಯಾದರೂ ಶಾಲಿಗ್ರಾಮ ಪ್ರತಿಮೆಗಳನ್ನು ಮುಟ್ಟಿ ಪೂಜೆ ಮಾಡೋ ಭಾಗ್ಯ, ಸ್ಪರ್ಶ ಮಾಡೋ ಭಾಗ್ಯವನ್ನು ಶೇಷದೇವರು ನಮಗೆ ಕರುಣಿಸಲಿ. ಇತಿಹಾಸ ಪುರಾಣಾದಿಗಳು ನಮ್ಮ ಕಿವಿಗೆ ಯಾವಾಗಲೂ ಬೀಳುವಂತೆ ಮಾಡಲಿ ಎಂಬುದಾಗಿ ಶೇಷದೇವರಲ್ಲಿ, ಅವರಿಗೆ ಆ ಪದವಿಯನ್ನು ಕೊಟ್ಟ ಏನು ಧನ್ಯಳೋ ಎಂಥ ಮಾನ್ಯಳೋ ಆ ಮಾನ್ಯಳಾದ ಧನ್ಯಳಾದ ಮಹಾಲಕ್ಷ್ಮೀ ದೇವಿಯಲ್ಲಿ ತದಂತರ್ಯಾಮಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.